لله رب العالمين والعاقبة للمتقين والصلاة والسلام على رسوله الكريم أما بعد فأعوذ بالله من الشيطان الرجيم بسم الله الرحمن الرحيم قد أفلح المؤمنون الذين هم في صلاتهم خاشعون قال رسول الله صلى الله عليه وسلم مقام الرجل بالصمت أفضل من عبادة 60 سنة صدق الله العظيم وصدق رسوله النبي المتين الكريم ونحن على ذلك من الشاهدين والشاكرين والحمد لله رب العالمين برحمتك يا أرحم الراحمين إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفينا حبيبنا نبينا مولانا محمد وعلى آل محمد طب القلوب والدوائها وعافية الأبدان وشفائها ونور الأبصار والضيائها وآله وصحبه دائما أبدا سرمدا. معزز سامنے کرام، اللہ کا بے فنا لاکھ لاکھ شکر ہے کہ اللہ رب العزت نے ہم تمام لوگوں کی عظیم الشان ماہ شوال جیسے مہینے سے نوازا، اور یہ ماہ شوال کا آخری جمعۃ المبارکہ بھی ہے۔ اللہ رب العزت کے بارگاہ میں دعا کرتا ہوں کہ اللہ رب العزت اس ماہ شوال کے صدقے اور ماہ شوال کے آخری جمعۃ المبارکہ کے صدقے ہم تمام لوگوں کے گناہوں کو معاف عطا فرمائے، ہم تمام لوگوں کے خطاؤں کو معاف عطا فرمائے، ہم تمام لوگوں کو شریعت مصطفیٰ پر قائم اور دائم رہنے کی توفیق عطا فرمائے۔ جو بھی کہیں، جو بھی بولیں، جو بھی سنیں، قرآن اور اللہ کے حبیب صلی اللہ علیہ وسلم کے بتائے ہوئے باتوں پر عمل کرتے رہنے کی توفیق عطا فرمائے۔ اور مجھے آج کے واعظ و نصیحت میں حدیث مبارکہ کے حوالے سے اور قرآن پاک کے مقدس آیتوں کے ثابت کے حوالے سے حق بات کہنے، حق بات بولنے، حق بات سننے کی توفیق عطا فرمائے۔ آمین آمین یا رب العالمین برحمتک یا ارحم الراحمین۔ ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ನಲ್ಲಿ ಹೇಳಕೊಂತಿದ್ದಾನೆ, قد أفلح المؤمنون الذين هم في صلاتهم خاشعون. ಈ ಕುರಾನಿನ ಆಯತ್ ಏನಿದೆ, ಮೋಮಿನ್ ಕಾಮಿಲ್ ಜನರು, ಸತ್ಯ ವಿಶ್ವಾಸಿ ಈಮಾನ್ ಕಾಮಿಲ್ ಜನರ ಬಗ್ಗೆ ಹೇಳಕೊಂತಿದೆ. ನಿಜವಾಗಲೂ ಸತ್ಯ ವಿಶ್ವಾಸಿಗಳು ತನ್ನ ಇಚ್ಛೆ ತನಕ ಮುಟ್ಟಿದರು. ಏನು ಸತ್ಯ ವಿಶ್ವಾಸಿಗಳದ್ದು ಇಚ್ಛೆ ಬಂದಿತ್ತು, ಏನು ಅವ್ರದ್ದು ಉದ್ದೇಶ ಇತ್ತು, ತನ್ನ ಇಚ್ಛೆ ತನಕ, ತನ್ನ ಉದ್ದೇಶ ತನಕ ಅವರು ಮುಟ್ಟಿದ್ರು. ಯಾರು ಜನರು? ಸತ್ಯ ವಿಶ್ವಾಸಿಗಳು. ಈ ಬಹಳಷ್ಟು ಜನರಿನ ಬಹಳಷ್ಟು ತರಹದ ಉದ್ದೇಶ ಇರುತ್ತದೆ, ಇಚ್ಛೆಗಳು ಇರುತ್ತದೆ. ಆದ್ರೆ ಆ ಇಚ್ಛೆಗಳ ತನಕ ನಾವು ಮುಟ್ಟಬೇಕಂದ್ರೆ ಮೊದಲೇ ನಾವು ಸತ್ಯ ವಿಶ್ವಾಸಿಗಳಾಗಬೇಕು, ಈಮಾನ್ ಕಾಮಿಲ್ ಆಗ್ಬೇಕು. ಅವರು ಸತ್ಯ ವಿಶ್ವಾಸಿಗಳು ತನ್ನ ಉದ್ದೇಶ ತನಕ, ತನ್ನ ಇಚ್ಛೆ ತನಕ ಮುಟ್ಟುದು, ಅಲ್ಲಿ ತನಕ ಮುಟ್ಟೋದು ಉದ್ದೇಶ ಏನಿತ್ತು, ಅವರು ತನ್ನ ಪ್ರಾರ್ಥನೆಯಲ್ಲಿ ಅಳತಿದ್ರು. ಹೇಗೆ ಪ್ರಾರ್ಥನೆ ಮಾಡ್ತಿದ್ರು? ನಮಾಜನ್ನು ಮಾಡ್ತಿದ್ರು, ಜಿಕ್ರ್ ಮಾಡ್ತಿದ್ರು, ಅಳತಿದ್ರು. ನಮಾಜನ್ನ ಪ್ರಾರ್ಥನೆಯಲ್ಲಿ ಅಳತಿದ್ರು. ಮತ್ತೆ ಇಂತಹ ಜನರ ಬಗ್ಗೆ ಮುಂದೆ ಹೇಳಿದನು ಅಲ್ಲಾಹ್ ರಬ್ಬುಲ್ ಇಜ್ಜತ್, ಆ ಜನರು ಯಾವುದೇ ತರಹದ ಕೆಟ್ಟ ಮಾತಿನಗಳ ಸಮೀಪ ಹೋಗ್ತಿದ್ದಿಲ್ಲ. ಸತ್ಯ ವಿಶ್ವಾಸಿಗಳ ಜನರು ಯಾವುದೇ ತರಹದ ಬೇಹುದಾ ಅಂತ ಹೇಳಿದ್ದಾರೆ, ತರಹದ ಕೆಟ್ಟ ಮಾತುಗಳಲ್ಲಿ ಸಮೀಪವನ್ನು ಹೋಗ್ತಿದ್ದಿಲ್ಲ ಅವರು. ಇವತ್ತು ನಮ್ಮ ಮೌಜು ಇದೆ, ಟಾಪಿಕ್ ಇದೆ ಪ್ರವಚನದು, ನ್ಯಾಲಿಗೆ ಬಗ್ಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಇಡೀ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹನಲ್ಲಿ ಏನಿದೆ, ಅತಿ ಜಾಸ್ತಿ ಡೇಂಜರ್, ಅತಿ ಜಾಸ್ತಿ ಕಠಿಣ, ಎಲ್ಲ ವಸ್ತುಗಳಿಗಿಂತ ಅತಿ ಜಾಸ್ತಿ ಡೇಂಜರ್ ಹೇಳಿದ್ದು, ವಿಷಕ್ಕಿಂತ ಅತಿ ಜಾಸ್ತಿ ಜನರಿಗೆ ನೋವು ಕೊಡೋದು ಯಾವುದು ವಸ್ತು ಅಂದರೆ ಅದು ನ್ಯಾಲ್ಗೆ ಇದೆ. ಏನಿದೆ? ನ್ಯಾಲ್ಗೆ ಇದೆ. ಅಲ್ಲಾಹನ ಪ್ರವಾದಿಗಳು ಹೇಳಿದ್ರು, ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಹೇಗೆ ಬೆಳಗಿನ ಜಾಬ್ ಆಗುತ್ತದೆ, ಈ ದೇಹದ ಎಲ್ಲ ಪಾರ್ಟ್ಸ್, ಎಲ್ಲ ವಸ್ತುಗಳು, ಕೈ, ಕಾಲು, ಕಿವಿ, ಕಣ್ಣು, ಎಲ್ಲ ನಮ್ಮ ದೇಹದ ವಸ್ತುಗಳು ಈ ನ್ಯಾಲಿಗೆಗೆ ಹೇಳ್ತಿದ್ದಂತೆ
ಇವತ್ತು ಬೆಳಗಿನ ಜಾವ ಆಗಿದೆ, ಐ ನಾಲ್ಗೆ ಇವತ್ತು ಸರಿಯಾಗಿ ಇದ್ದರೆ ನಾವು ಸರಿಯಾಗಿರ್ತೀವಿ. ನೀನು ಸರಿಯಾಗಿದ್ದರೆ ಇವತ್ತಿನ ದಿನದಲ್ಲಿ ನಾವು ಸರಿಯಾಗಿರ್ತೀವಿ. ನೀನೇ ಸರಿ ಇಲ್ಲಪ್ಪ ಅಂದ್ರೆ ನಾವು ಯಾವುದೇ ತರಹದ್ದು ಸರಿ ಇರೋದಿಲ್ಲ. ನೀ ಸರಿ ಇದ್ದರೆ ನಾವು ಉಳಿತೀವಿ, ನೀನೇ ಸರಿ ಇಲ್ಲ ಅಂದ್ರೆ ನಾವು ಉಳಿಯೋದಿಲ್ಲ. ಇದರದು ಹದೀಸ್ನ ಮಫ್ಹೂಮ್ನ ಅರ್ಥ ಯಾವ ರೀತಿ ಇದೆ ಅಂದ್ರೆ, ನೋಡಿ ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಈ ನಾಲ್ಗೆ ಸರಿ ಇದ್ದರೆ ಇಡೀ ದೇಹದ ವಸ್ತುಗಳು ಸರಿ ಇರ್ತೈತೆ. ಮೇನ್ ಟಾಪಿಕ್, ಮೇನ್ ಯಾವ್ದಾದ್ರು ಜನರಿಗೆ ನೋವು ಕೊಡೋದು, ಹಿಂಸೆ ಕೊಡೋದು ವಸ್ತು ಅಂದ್ರೆ ಅದ್ರ ನ್ಯಾಲ್ಗಿನೇ. ಜನರು ನ್ಯಾಲಿಗಿಂದ ಎಷ್ಟು ತರಹದ ಮಾತಾಡುತ್ತಾರೆ, ನ್ಯಾಲಿಗೆನಲ್ಲಿ ಅಕ್ಷರ ಬಂದಿದ್ರೆ ಬೈಯುತ್ತಾರೆ, ಮತ್ತು ಇದೇ ಅಕ್ಷರಗಳು ಅತಿ ಜಾಸ್ತಿ ಓರಾಗಿದ್ರೆ ಏನು ಚಿಕ್ಕವರು ನೋಡಂಗಿಲ್ಲ, ಹಿರಿಯರು ನೋಡೋದಿಲ್ಲ. ಬಂದಂಗೆ ಏನ್ ಬಾಯಿನಲ್ಲಿ ಬರ್ತಿದೆ ಅದೇ ಅಕ್ಷರ ನಾವು ಬಳಸ್ಬಿಡ್ತೀವಿ. ಆದ್ರೆ ಅದು ಅಕ್ಷರ ಬಳಸಿದ ನಂತರ ಈಗ ಯಾರು ಅಕ್ಷರವನ್ನು ಕೇಳಿದ್ರು ನ್ಯಾಲ್ಗಿದ ಅಕ್ಷರ ಕೇಳಿರುವ ಜನರು, ಈ ವ್ಯಕ್ತಿ ಇದೇ ರೀತಿ ನಮ್ಗಾಗಿ ಹೇಳಿದಾನೆ, ಈ ವ್ಯಕ್ತಿ ನಾವು ಏನು ಶಿಕ್ಷೆ ಕೊಡಲೇಬೇಕು. ಆ ಅಕ್ಷರ ಕೇಳಿದ ನಂತರ ಜನರು ಶಿಕ್ಷೆ ನ್ಯಾಲ್ಗೆ ಕೊಡಂಗಿಲ್ಲ, ನಿಮ್ಮ ದೇಹಕ್ಕೆ ಕೊಡುತ್ತಾರೆ. ಅತಿ ಜಾಸ್ತಿ ಓರಾಗಿ ಏನಾದ್ರೆ ಡೇಂಜರ್ ಹೇಳಿದ್ರೆ ಈ ವ್ಯಕ್ತಿಗೆ 15 ಹೊಡೆತ ಹೊಡಿಲೇಬೇಕು. ಬೆನ್ನಿಗೆ ಹೊಡೀರಿ, ಇಲ್ಲಾಂದ್ರೆ ಕೈಗೆ ಹೊಡೀರಿ, ಆದ್ರೆ ಹೊಡೀರಿ. ಈ ಹೊಡೆತ ಯಾರಿಂದ ಬಿದ್ದಿದೆ? ಮಾಡಿದ ತಪ್ಪು ಕೆಲಸ ನ್ಯಾಲ್ಗಿ, ಅದರ ನೋವು ಮುಟ್ಟಾಕ್ ಕುಂತಿದೆ ನಮ್ಮ ದೇಹಕ್ಕೆ. ಇದು ಪ್ರಪಂಚದ ನೋವು, ಇದು ಪ್ರಪಂಚದ ಗಾವ. ಬರೀ ಇಷ್ಟೇ ಅಂತಿಲ್ಲ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಎಷ್ಟೋ ಜನರು ತನ್ನ ನ್ಯಾಲ್ಗಿನಿಂದಲೇ ಎಷ್ಟೋ ಜನರು ನರಕನಲ್ಲಿ ಹೋಗುತ್ತಾರೆ. ಬೇರೆ ಕೆಲಸ ಮಾಡಿ ಅವ್ರ ಹೋಗೋದಿಲ್ಲ. ತನ್ನ ನ್ಯಾಲ್ಗಿ ಪ್ರಕಾರ ಏನು ಮಾತಾಡಿದ್ರು, ಏನ್ ಹೇಳಿದ್ರು, ಆ ಮಾತು ಹೇಳಿರೋ ಉದ್ದೇಶದಿಂದ ನರಕ ಹೋಗುತ್ತಾರೆ. ಆ ಜನರು ಎಷ್ಟೋ ಜನರು ಇರ್ತಾರಂತೆ. ಆದ್ರೆ ಆ ಜನರು ದೊಡ್ಡವಾದ ಯಾವುದೇ ತರದ ಪಾಪ ಮಾಡಿಲ್ಲ, ವ್ಯಾಭಿಚಾರಿ ಮಾಡಿಲ್ಲ, ಶರಾಯಿ ಕುಡ್ದಿಲ್ಲ, ಬ್ಯಾರ್ಯರಿಗೆ ಕೊಲೆ ಮಾಡಿಲ್ಲ, ಹರಾಮಿನ ದುಡ್ಡು ತಿಂದಿಲ್ಲ, ಏನಿಲ್ಲ. ಏನೋ ಬರೀ ನ್ಯಾಲ್ಗೋಸ್ಕರ ನರಕ ಹೋಗಕ್ ಕುಂತಿದ್ದಾರೆ, ನ್ಯಾಲ್ಗಿನಿಂದ ನರಕ ಹೋಗಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪುರುಷರ ಬಗ್ಗೆ ಹೇಳಿದ್ರು, ಮಕಾಮು ರಜುಲಿ ಬಿಸ್ಸಮ್ತಿ ಅಫದಲು ಮಿನ್ ಇಬಾದತಿ 60 ಸನತನ್. ಮಿಷ್ಕಾತ್ ಪುಸ್ತಕ ಇದೆ, ಹದೀಸ್ ಮುಬಾರಕ, ಮಿಷ್ಕಾತ್ ಶರೀಫ್ನ ಹದೀಸ್ ಮುಬಾರಕ ಇದೆ, ಪೇಜ್ ನಂಬರ್ 414ನೇ ಪೇಜ್ ನಂಬರ್ ಇದೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮಕಾಮು ರಜುಲಿ ಬಿಸ್ಸಮ್ತಿ ಅಫದಲು ಮಿನ್ ಇಬಾದತಿ 60 ಸನತನ್. ಒಬ್ಬ ಪುರುಷ ಸುಮ್ನೆ ಆಗಿದ್ರೆ ಯಾವುದೇ ತರದ ಮಾತಾಡಿಲ್ಲ, ಬರೀ ಸುಮ್ನೆ ಆದ, ಆ ವ್ಯಕ್ತಿ ಬರೀ ಸುಮ್ನೆ ಆಗೋದು ಎಂತ ಪ್ರತಿಫಲ ಇದೆ? ರಸೂಲುಲ್ಲಾಹ ಅವರು ಹೇಳಿದ್ರು, ಎಷ್ಟು 60 ವರ್ಷ ಪ್ರಾರ್ಥನೆ ಮಾಡೋದಕ್ಕಿಂತ ಒಳ್ಳೆಯವಾದ ಕೆಲಸ ಈ ವ್ಯಕ್ತಿ ಮಾಡಿದಾನೆ ಅಂತ ರಸೂಲುಲ್ಲಾಹ ಅವರು ಹೇಳಕ್ ಕುಂತಿದ್ದಾರೆ. ಬರೀ ಸುಮ್ನೆ ಇರೋದು ದೊಡ್ಡವಾದ ಕೆಲಸ, ಬರೀ ಸುಮ್ನೆ ಇರೋದು. ಮತ್ತು ಇನ್ನೊಂದು ಹದೀಸ್ ಮುಬಾರಕಲ್ಲಿ ಹಜರತ್ ಉಕ್ಬಾ ಬಿನ್ ಆಮಿರ್ ರದಿಯಲ್ಲಾಹು ತಆಲಾ ವರದಿದೆ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಬಂತು. ಸ್ವಲ್ಪ ಸಹಾಬಾಕರಂಗೆ ಹೇಳಿದ್ರು, ಯಾ ರಸೂಲಲ್ಲಾಹ, ಎಲ್ಲಾ ನಡವಳಿಕೆಯಲ್ಲಿ ಅತಿ ಶ್ರೇಷ್ಠವಾದ ನಡವಳಿಕೆ ಯಾವುದಿದೆ ಯಾ ರಸೂಲಲ್ಲಾಹ? ಎಲ್ಲಾ ನಡವಳಿಕೆಯಲ್ಲಿ ಅತಿ ಶ್ರೇಷ್ಠವಾದ ನಡವಳಿಕೆ ಯಾವುದಿದೆ ಯಾ ರಸೂಲಲ್ಲಾಹ? ಸಹಾಬಾಕರ ಪ್ರಶ್ನೆ ಮಾಡಿದ್ರು. ಹೀಗೆ ಪ್ರಶ್ನೆ ಮಾಡಬೇಕು, ನನ್ನ ಹೃದಯದ ಬೆಳಕು, ನಮ್ಮ ಎಲ್ಲಾರ್ದು ಹೃದಯ ಬೆಳಕು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಾಕರಂಗೆ ಏನ್ ಹೇಳಿದ್ರು ಉತ್ತರದಲ್ಲಿ? ನ್ಯಾಲ್ಗಿ ಬಾಯಿನಿಂದ ಹೊರಗಡೆ ತೆಗಿದ್ರು. ತೆಗೆದಿದ ನಂತರ ಅಲ್ಲಾಹು ಅಕ್ಬರ್, ನ್ಯಾಲ್ಗಿ ಮೇಲೆ ಪಟ್ಟವನ್ನು ಇಟ್ಟು ಹೇಳಿದ್ರು, ಐ ಜನರು, ಈ ನ್ಯಾಲ್ಗಿಯ ರಕ್ಷಣೆ ಮಾಡ್ರಿ. ಎಲ್ಲ ಒಳ್ಳೆವಾದ ಕೆಲಸಕ್ಕಿಂತ ಅತಿ ಶ್ರೇಷ್ಠವಾದ ಕೆಲಸ ನಿಮ್ಮ ನ್ಯಾಲ್ಗಿದ ಕೆಲಸ ಅಂತ ಹೇಳಿದ್ದಾರೆ ರಸೂಲುಲ್ಲಾಹ ಅವರು. ಅಲ್ಲಾಹು ಅಕ್ಬರ್. ಎಲ್ಲ ಶ್ರೇಷ್ಠವಾದ ಕೆಲಸಗಳಲ್ಲಿ ಅತಿ ಶ್ರೇಷ್ಠವಾದ ಕೆಲಸ ಯಾವುದಿದೆ? ನ್ಯಾಲ್ಗಿ ಅಂತ ಹೇಳಿದ್ದಾರೆ. ನಿಮ್ಮ ನ್ಯಾಲ್ಗಿಯ ರಕ್ಷಣೆ ಮಾಡ್ರಿ. ಪ್ರೀತಿಯ ಸಹೋದರರೇ, ಇನ್ನೊಂದು ಹದೀಸ್ ಮುಬಾರಕ ಇದೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ಹಜರತ್ ಉಕ್ಬಾ ಬಿನ್ ಆಮಿರ್ ಅವರು ಪ್ರಶ್ನೆ ಮಾಡಿದ್ರು, ಮನ್ ನಜಾತು ಯಾ ರಸೂಲಲ್ಲಾಹ, ಯಾವುದು ಮಾತಿನಲ್ಲಿ ಬಿಡುಗಡೆ ಯಾ ರಸೂಲಲ್ಲಾಹ? ಹೇಗೆ ಹಜರತ್ ಉಕ್ಬಾ ಬಿನ್ ಆಮಿರ್ ರದಿಯಲ್ಲಾಹು ತಆಲಾ ಅವರು ಪ್ರಶ್ನೆ ಮಾಡಬೇಕು. ರಸೂಲ್ ಅವರು ಏನ್ ಹೇಳಿದ್ರು? ಅಮಲಿಕ್ ಅಲೈಕ ಲಿಸಾನಕ್, ನಿಮ್ಮ ನ್ಯಾಲ್ಗಿಯ ರಕ್ಷಣೆ ಮಾಡ್ರಿ, ನಿಮ್ಮ ನ್ಯಾಲ್ಗಿಯ ರಕ್ಷಣೆಯನ್ನು ಮಾಡ್ರಿ. ಎಷ್ಟು ನ್ಯಾಲ್ಗಿಯ ರಕ್ಷಣೆ ಮಾಡ್ತೀರಲ್ಲ ಅಷ್ಟು ನೀವು ಬಿಡುಗಡೆ ಆಗ್ತೀರಾ. ಪ್ರಪಂಚದಲ್ಲಿನೇ ಬಿಡುಗಡೆ ಆಗ್ತೀರಾ ಮತ್ತು ಪರಲೋಕದಲ್ಲಿನೇ ಬಿಡುಗಡೆ ಆಗ್ತೀರಾ. ಪ್ರಪಂಚದಲ್ಲಿನೇ ಉಳಿತೀರಾ ಮತ್ತು ಪರಲೋಕದಲ್ಲಿನೇ ಉಳಿತೀರಾ. ಅಮಲಿಕು ಅಲೈಕ ಲಿಸಾನಕ್, ನಿಮ್ಮ ನ್ಯಾಲ್ಗಿಯ ರಕ್ಷಣೆ ಮಾಡ್ರಿ ಅಂತ ಹೇಳಿದ್ರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ಪ್ರೀತಿಯ ಸಹೋದರರು ನೋಡಿ, ಎಷ್ಟು ಹದೀಸ್ ಮುಬಾರಕ ನ್ಯಾಲಿಗೆ ಬಂದಿದೆ. ಇಲ್ಲೇ ತನಕ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬುಖಾರಿ ಶರೀಫ್ ಯಾನಿ ತಿರ್ಮಿಜಿ ಶರೀಫಿನ ಹದೀಸ್ ಮುಬಾರಕ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಗ್ಯಾರಂಟಿ ಬಗ್ಗೆ ಹೇಳಕೊಂತಿದ್ದಾರೆ. ಐ ಜನರು, ನನ್ನ ಉಮ್ಮತ್ತಿನ ಜನರು, 2 ವಸ್ತುವಿನ ನನ್ನನ್ನು ಗ್ಯಾರಂಟಿ ಕೊಡ್ರಿ. 2 ವಸ್ತುವಿನ ನನ್ಗೆ ಗ್ಯಾರಂಟಿ ಕೊಡ್ರಿ, ನಾನು ನಿಮ್ಗೆ ಸ್ವರ್ಗದ ಗ್ಯಾರಂಟಿ ಕೊಡುತ್ತೇನೆ. ಸುಬ್ಹಾನಲ್ಲಾಹ್. 2 ವಸ್ತುವಿನ ನೀವು ನನಗೆ ಗ್ಯಾರಂಟಿ ಕೊಡ್ರಿ, ನಾನು ನಿಮ್ಗೆ ಸ್ವರ್ಗದ ಗ್ಯಾರಂಟಿ ಕೊಡುತ್ತೇನೆ. ಸಹಾಬಕರ ಕೇಳಿದ್ರು, ಯಾ ರಸೂಲಲ್ಲಾಹ್, ಅದು 2 ವಸ್ತು ಯಾವ್ದಿದೆ ಯಾ ರಸೂಲಲ್ಲಾಹ್? 2 ವಸ್ತು ಯಾವ್ದು ಯಾ ರಸೂಲ್? ಗ್ಯಾರಂಟಿ ಕೊಡೋದು ಯಾವ್ದಿದೆ ಯಾ ರಸೂಲಲ್ಲಾಹ್? ನನ್ನ ಹೃದಯದ ಬೆಳಕು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮೊದಲನೇ ವಸ್ತು, ನಿಮ್ಮ 2 ಕಾಲಿನ ನಡ್ರಾಕ ಏನು ಶರಮ್ಗಾ ಇದೆ, ಇಸ್ತಿಂಜಾ ಮಾಡುವ ಏನ್ ಜಾಗ ಇದೆ, ಏನ್ ಶರಮ್ಗಾ ಇದೆ, ಆ ಶರಮ್ಗಾದು ನನಗೆ ಗ್ಯಾರಂಟಿವನ್ನು ಕೊಡ್ರಿ, ನಾನು ನಿಮ್ಗೆ ಸ್ವರ್ಗದ ಗ್ಯಾರಂಟಿ ಕೊಡುತ್ತೇನೆ. ಮತ್ತು ಇನ್ನೊಂದು ವಸ್ತು ಯಾವ್ದಿದೆಯಾ ರಸೂಲಲ್ಲಾಹ್? ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ನ್ಯಾಲಿಯ ಗ್ಯಾರಂಟಿ ಕೊಡ್ರಿ, ನಾನು ನಿಮ್ಗೆ ಸ್ವರ್ಗದ ಗ್ಯಾರಂಟಿ ಕೊಡುತ್ತೇನೆ. ನೋಡ್ರಿ ಎಷ್ಟು ಒಳ್ಳೆವಾದ ಮಾತು ಹೇಳಿದ್ರು. ಅಂದರೆ ಈ ನ್ಯಾಲಿಗಿನಿಂದ ನಾವು ಯಾವುದೇ ತರಹ ತಪ್ಪುವಾದ ಮಾತಾಡಬಾರದು. ಈ ನ್ಯಾಲಿಗೆ ನಾವು ಯಾವುದೇ ತರಹದ ಟೀಟಿದ ಕೆಲಸ ಮಾಡಬಾರದು. ಈ ನ್ಯಾಲಿಗೆ ಯಾವುದೇ ತರಹದ ಬೈಬಾರ್ದು. ನಾವು ಯಾವುದೇ ತರಹ ಜನರಿಗೆ ಹಿಂಸೆ ನೋವನ್ನು ಕೊಡಬಾರ್ದು. ನಮ್ಮ ನ್ಯಾಲ್ಗಿನಿಂದ ಗ್ಯಾರಂಟಿ ಕೊಡ್ರಿ, ನನ್ಗೆ ನ್ಯಾಲ್ಗಿದ ಗ್ಯಾರಂಟಿ ಕೊಡ್ರಿ, ನಾನು ಸ್ವರ್ಗದ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ರಸೂಲುಲ್ಲಾಹ ಹೇಳಕುಂತಿದ್ದಾರೆ, ಇದು 2 ವಸ್ತು. ಈಗ ಹದೀಸ್ ಮುಬಾರಕ ಏನಿದೆ, 2 ವಸ್ತುವಿನ ನೀವು ಗ್ಯಾರಂಟಿ ಕೊಟ್ಟಿದ್ರೆ ಇಡೀ ಸ್ವರ್ಗದ ಗ್ಯಾರಂಟಿ ನನ್ನ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕುಂತಿದ್ದಾರೆ. ಅಂದರೆ ಏಕೆ ಹೇಳಕುಂತಿದ್ದಾರೆ? ಮೊದಲನೇ ವಸ್ತು ನಿಮ್ಮ ಶರಮ್ಗಾ, 2 ಕಾಲಿನ ನಡಾಕಿರೋದು ಶರಮ್ಗಾ ಜಾಗ. ಏಕೆಂದ್ರೆ ನೋಡ್ರಿ, ಈ ಶರಮ್ಗಾ ಜಾಗ ಏನಿದೆ, ಹರಾಮಿನ ವಸ್ತುಗಳೇ ಬಹಳಷ್ಟು ಹೋಗಿದೆ, ಅಂದರೆ ವ್ಯಾಭಿಚಾರಿ ಕೆಲಸಗಳೇ. ಈ ಜಗನಿಂದ ಈ ವಸ್ತುನಿಂದ ಹರಾಮಿನ ಕೆಲಸ ದೂರ ಆಗೋದು ಗ್ಯಾರಂಟಿ ಕೊಡ್ರಿ. ವ್ಯಾಭಿಚಾರಿ ಕೆಲಸ ಸಮೀಪ ಹೋಗಕ್ ಹೋಗ್ಬೇಡ್ರಿ. ಈ ವಸ್ತುನಿಂದ ವ್ಯಾಭಿಚಾರಿ ಕೆಲಸ ಸಮೀಪ ಹೋಗಕ್ ಹೋಗ್ಬೇಡ್ರಿ, ಕೆಲಸವನ್ನು ಮಾಡಕ್ ಹೋಗ್ಬೇಡ್ರಿ. ಅಲ್ಲಾಹು ಅಕ್ಬರ್. ಮತ್ತು 2ನೇ ವಸ್ತು ಪ್ರೀತಿಯ ಸಹೋದರರೇ, ನ್ಯಾಲ್ಗೆ. ಅಲ್ಲಾಹು ಅಕ್ಬರ್. ನ್ಯಾಲ್ಗೆ ಬಗ್ಗೆ ಭಯಂಕರವಾದ ಮಾತನ್ನು ಹೇಳಿದ್ದಾರೆ ಪ್ರೀತಿಯ ಸಹೋದರರೇ. ಒಬ್ಬ ವ್ಯಕ್ತಿ ಕಾಫಿರ್ ಆಗ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಇಸ್ಲಾಮನಿಂದ ಹೊರಗಡೆ ಆಗ್ಬೇಕಂದ್ರೆ, ಆ ವ್ಯಕ್ತಿ ತನ್ನ ಶರಮ್ಗಾನಿಂದ ಹೊರಗಡೆ ಆಗೋದಿಲ್ಲ, ನ್ಯಾಲ್ಗಿನಿಂದ ಆಗುತ್ತಾನೆ. ನ್ಯಾಲ್ಗಿನಿಂದ ಅಪ್ಪಿ ಸ್ವಲ್ಪ ಏನಾದ್ರೆ ಇಸ್ಲಾಮಿನ ಬಗ್ಗೆ, ದೀನನ ಬಗ್ಗೆ, ಅಲ್ಲಾಹನ ಬಗ್ಗೆ, ಅಲ್ಲಾಹನ ಪ್ರವಾದಿ ಬಗ್ಗೆ ಅಪ್ಪಿ ಏನಾದ್ರೆ ತಪ್ಪುವಾದ ಮಾತಾಡಿದ್ರೆ ಡೈರೆಕ್ಟ್ ಇಸ್ಲಾಮಿನ ಹೊರಗಡೆ ಆಗಬಹುದು. ಎದರಿಂದ? ನ್ಯಾಲ್ಗಿನಿಂದನೇ ಪ್ರೀತಿಯ ಸಹೋದರರೇ. ಅದಕ್ಕೆ ಅಲ್ಲಾಹನ ಪ್ರವಾದಿ ಹೇಳಿದ್ರು, ನ್ಯಾಲ್ಗೆ ಗ್ಯಾರಂಟಿ ಕೊಡ್ರಿ, ನ್ಯಾಲ್ಗೆ ಗ್ಯಾರಂಟಿ ಬಂದು ಕೊಡ್ರಿ, ನಾನು ನಿಮ್ಗೆ ಸ್ವರ್ಗದ ಗ್ಯಾರಂಟಿ ಕೊಡುತ್ತೇನೆ. ಪ್ರೀತಿಯ ಸಹೋದರರೇ, ಇವತ್ತು ಈ ನ್ಯಾಲ್ಗೆ ನಾವು ಬಾಳು ರಕ್ಷಣೆ ಮಾಡಬೇಕು. ಈ ನ್ಯಾಲ್ಗಿಂದ ಯಾವುದೇ ತರಹ ತಪ್ಪವಾದ ನಾವು ಮಾತಾಡಬಾರ್ದು. ಈ ನ್ಯಾಲ್ಗಿಂದ ಯಾವುದೇ ತರಹ ನಾವು ಬಯೋದು ಮಾತಾಡಬಾರ್ದು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಇದೇ ನ್ಯಾಲ್ಗೆ ಬಗ್ಗೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ವರದಿ ಯಾರಿದ್ದಾರೆ? ಹಜರತ್ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹು ಅವರು ವರದಿದ್ದಾರೆ. ಪುಸ್ತಕ ಯಾವ್ದಿದೆ? ತಿರ್ಮಿಜಿ ಶರೀಫಿನ ಪುಸ್ತಕ ಇದೆ. ತಿರ್ಮಿಜಿ ಶರೀಫಿನ ಪುಸ್ತಕ ಇದೆ. ಜಿಲ್ದ್ ನಂಬರ್, ಯಾನೆ ತಿರ್ಮಿಜಿ ಶರೀಫಿನ ಪುಸ್ತಕ ಬೇರೆ ಬೇರೆ ಇದೆ. ಮೊದಲೇ ಜಿಲ್ಲು, ಮೊದಲೇ ಪಾಯಿಂಟ್, 2ನೇ ಪಾಯಿಂಟ್ ಅಂತಿದೆ. ಪೇಜ್ ನಂಬರ್ ಹೇಳಕುಂತಿದ್ದಾರೆ 66 ಪೇಜ್ ನಂಬರ್, 66 ಪೇಜ್ ನಂಬರ್ ಇದೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು 2 ವಸ್ತುವಿಗೆ ಏನಿದೆ, ಕೆಟ್ಟ ಕೆಲಸಗಳಿಂದ ದೂರವನ್ನು ಮಾಡಿ. ಯಾರು ಜನರು ಇದು 2 ವಸ್ತುಗಳಿಗೆ, ತಪ್ಪವಾದ ಕೆಲಸಗಳಿಂದ ಯಾರು ದೂರವನ್ನಿಟ್ಟರು ಅಂತಹ ಜನರು ಸ್ವರ್ಗದಲ್ಲಿ ಹೋಗುತ್ತಾರೆ. ಇಂತಹ ಜನರೆಲ್ಲ ಹೋಗುತ್ತಾರೆ? ಸ್ವರ್ಗದಲ್ಲಿ ಹೋಗುತ್ತಾರೆ. ಸಹಾಬಕರನ್ನು ಕೇಳಿದ್ರು, ಯಾ ರಸೂಲ, ಅದು 2 ವಸ್ತು ಯಾವ್ದಿದೆ ಯಾ ರಸೂಲಲ್ಲಾಹ್? ರಸೂಲ ಅದನ್ನೇ ಮಾತು ಹೇಳಿದ್ರು, ನ್ಯಾಲ್ಗೆ ಮತ್ತು ಶರಮ್ಗಾ. ನ್ಯಾಲ್ಗೆ ಮತ್ತು ಶರಮ್ಗಾ. ಅಲ್ಲಾಹು ಅಕ್ಬರ್. ಶರಮ್ಗಾ, ಅಲ್ಲಾಹು ಅಕ್ಬರ್. ಈ ಶರಮ್ಗಾ ಹಲಾಲ್ ವಸ್ತುವನ್ನು ಬಳಸೋದಕ್ಕೆ ಕೊಡಲಾಗಿದೆ. ಹಲಾಲ್ ವಸ್ತು ಮೇಲೆ ನಾವು ಬಳಸಬೇಕಾಗಿತ್ತು. ಇವತ್ತು ಜನರು ದುಡ್ಡು ಇದೆ, ಸಂಪತ್ತಿದೆ ಅಂತೂ ತನ್ನ ಹೆಂಡತಿ ಹಿಡ್ಕೊಂಡನೆ ಬ್ಯಾರೆ ಹೆಂಡತಿ ಹೋಗಿ ಮನೆಗೆ ಬರಾಕ್ ಕುಂತಿದ್ದಾರೆ. ಬ್ಯಾರೆ ಮನೆಗೆ ಹೋಗಿ ಹಗಲು ರಾತ್ರಿ ಮಲಗಿ ವ್ಯಾಭಿಚಾರಿ ಕೆಲಸ ಮಾಡಿ ಬರಾಕ್ ಕುಂತಿದ್ದಾರೆ. ನೋಡಿದ್ರೆ ಕುಳ್ಳರಾಗಿದ್ದೀವಿ ನಾವು. ನಮ್ಗೆ ವ್ಯಾಭಿಚಾರಿ ಕಣಿಗೆ ಕಾಣ ಕುಂತಿಲ್ಲ, ವ್ಯಕ್ತಿ ಕಾಣ ಕುಂತಿದ್ದಾನೆ. ರಸೂಲುಲ್ಲಾಹನ ಮುಂದೆ ಆ ವ್ಯಕ್ತಿಗೆ ಅಂತ ದೊಡ್ಡವಾದ ಶ್ರೀಮಂತರಾಗ್ಲಿ, ಆದ್ರೆ ವ್ಯಾಭಿಚಾರಿನೇ ಇದೆ. ವ್ಯಾಭಿಚಾರಿನೇ ಇದೆ. ಅಷ್ಟು ಇಚ್ಚಿದೆ ಅಂದ್ರೆ, ಒಂದು ಹೆಂಡತಿ ಹಿಡ್ಕೊಂಡು ಇನ್ನೊಂದು ಹೆಂಡತಿ ಕಡೆ ಹೋಗಿ ಮಲಗೋದು ಇಚ್ಚಿದೆ ಅಂದ್ರೆ ಮದುವೆ ಮಾಡ್ಕೊರಿ. ಇನ್ನೊಂದು ಯಾರು ಹಠವನ್ನು ಮಾಡಿದ್ರು, ಮದುವೆ ಮಾಡ್ಕೊರಿ ಅನುಮತಿ ಕೊಟ್ಟಿದೆ ಇಸ್ಲಾಂ. 4 ಲಾಖ ಮದುವೆ ಮಾಡ್ಕೊಳ್ಳೋದು ಇಸ್ಲಾಂ ಅನುಮತಿ ಕೊಟ್ಟಿದೆ. ಮದುವೆ ಮಾಡ್ಕೊಳ್ಳೋದು ಕ್ಯಾಪಾಸಿಟಿ ಇಲ್ಲ, ಹೋಗಿ ಮಲಗೋದು ಕ್ಯಾಪಾಸಿಟಿ ಇದೆ ಅಲ್ಲೇ ದುಡ್ಡು ಕೊಟ್ಟು. ಆದ್ರೆ ಇದು ನಮ್ಗೆ ಕಣ್ಣಿಗೆ ಕಾಣಂಗಿಲ್ಲ. ಅಂತಹ ಜನರು ನಮ್ಗೆ ಚಲೋ, ಅಂತಹ ಜನರನ್ನೇ ಚಲೋ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ ಹೇಳ್ತಾ ಹೇಳಿದ್ರು, ಯಾರು ಇಂತಹ ವಸ್ತುವಿನ
ನಿಮ್ಮ ಶರಣಾದ ಗ್ಯಾರಂಟಿ ಕೊಡುತ್ತಾರೆ, ಅಂತಹ ಜನರಿಗೆ ನಾನು ಸ್ವರ್ಗ ಗ್ಯಾರಂಟಿ ಕೊಡುತ್ತೇನೆ. ಮತ್ತು ಈ ಜನರು ವ್ಯಾಭಿಚಾರಿ ಕೆಲಸ ಮಾಡಿದ್ರೆ ಮತ್ತು ಏನ್ ಸ್ವರ್ಗನ ಹೋಗುತ್ತಾರೆ ಅಂತ ಜನರು ಸಾಧ್ಯನಿಲ್ಲ ಪ್ರೀತಿಯ ಸಹೋದರ, ಸಾಧ್ಯನೇ ಇಲ್ಲ. ಮತ್ತು ನ್ಯಾಲ್ಗೆ, ಇದೇ ನ್ಯಾಲ್ಗೆ ಎಷ್ಟೋ ಜನರಿನ ಹೃದಯವನ್ನು ಮುರಾಕುಂತಿದೆ, ಎಷ್ಟೋ ಸಂಬಂಧಗಳಿಗೆ ದೂರ ಮಾಡಾಕುಂತಿದೆ, ಅಣ್ಣ ತಮ್ಮರಿಗೆ ದೂರ ಮಾಡಾಕುಂತಿದೆ, ತಂದೆ ಮಗನಿಗೆ ದೂರ ಮಾಡಾಕುಂತಿದೆ, ಅಕ್ಕ ತಂಗಿಗೆ ದೂರ ಮಾಡಾಕುಂತಿದೆ. ಒಂದು ಒಣೆಲಿದ್ದು ಇಬ್ರು ಏನು ಅಕ್ಕಪ್ಪಂದಿರುವ ಮನೆಗಳು ಸರಿಯಾಗಿ ಮಾತಾಡಕುಂತಿಲ್ಲ. ಕಾರಣ ಏಕೆ? ನ್ಯಾಲ್ಗಿನಿ. ಪ್ರೀತಿಯ ಸಹೋದರರೇ, ನ್ಯಾಲ್ಗಿನಿಂದ ನಾವು ಏನ್ ಮಾತಾಡಿದ್ರೆ ಬಾರು ಯೋಚನೆ ಮಾಡಿ ಮಾತಾಡಬೇಕು ಪ್ರೀತಿಯ ಸಹೋದರರೇ. ಅಲ್ಲಾಹು ಅಕ್ಬರ್. ಮತ್ತು ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ನ್ಯಾಲ್ಗಿನ ಏನು ಒಳ್ಳೆವಾದ ಮಾತಾಡೋದಿದೆ, ಒಳ್ಳೆವಾದ ಮಾತುಗಳು, ಅದು ಸದಕಾ ಇದೆ. ಏನಿದೆ? ಸದಕಾ ಇದೆ. ಇವತ್ತು ನೀವು ಎಷ್ಟೋ ಒಳ್ಳೆವಾದ ಮಾತಾಡ್ರಿ, ಜನರಿಗೆ ತಪ್ಪನೆ ಕಾಣ್ತೈತಿ, ನಡ್ಯಾಕ್ ಕುಂತಿದೆ. ಪ್ರಪಂಚದಲ್ಲಿ ನಡೆಯೋದು ಹೀಗೆ. ನಾವು ಎಷ್ಟು ಹದೀಸು, ಕುರ್ಆನ್, ಎಂತ ವಾಕ್ಯ ತಗೊಂಡು ಎಂತ ದಲೀಲ್ ಕೊಟ್ಟು ನಾವು ತಿಳಿಸಿದ್ರೇನೆ ಹಜರತ್ ತಪ್ಪ ಹೇಳಿದ್ರು, ಅವರು ತಪ್ಪ ತಿಳಿಸಿದ್ರು. ಇಲ್ಲಿ ಅಲ್ಲಾಹನ ಪ್ರೀತಿ ಕಣ್ಣಿಗೆ ಕಾಣಕುಂತಿಲ್ಲ, ಕುರಾನ್ ನಮ್ಗೆ ಕಣ್ಣಿಗೆ ಕಾಣಕುಂತಿಲ್ಲ. ಹೇಳಿರುವ ಅಕ್ಷರಗಳು ತಪ್ಪು ಹೇಳಿದ್ರು. ಅವ್ರು ಹೇಗೆ ಹೇಳಿದ್ರು ನಮ್ಗೆ ಇಷ್ಟ ಕಾಣಕುಂತಿದೆ. ರಸೂಲುಲ್ಲಾಹ್ ಏನ್ ಹೇಳಿದ್ರು? ಒಳ್ಳೆವಾದ ಮಾತುಗಳು ಹೇಳೋದು, ಒಳ್ಳೆವಾದ ಸಂದೇಶ ಕೊಡೋದು, ಒಳ್ಳೆವಾದ ತಿಳಿಸೋದು ಏನಿದೆ ಅದು ಸದಕಾ ಇದೆ. ಸದ್ಕತ್ ಪ್ರತಿಫಲ ಪಡ್ಕೊಳಕ್ ಕುಂತಿದ್ದೀರಾ, ಸದ್ಕತ್ ಪ್ರತಿಫಲ. ಇವತ್ತು ಜನರಿಗೆ ಎಷ್ಟು ಒಳ್ಳೆ ರೀತಿ ನೀವು ತಿಳಿಸ್ರಿ, ಅದರ ತಪ್ಪನ್ನೇ ತಿಳ್ಕೊಂತಾರ. ತಪ್ಪ ತಿಳ್ಕೊಂಡು ಅವ್ರ ಮೇಲೆ ಹಾಕೊಂಡು ಅವರು ಏನೋ ಅದ್ರ ಮೇಲೆ ತಾಳಿ ಮಾಡಂಗಿಲ್ಲ, ಮತ್ತು 10 ಜನರಿಗೆ ತಿಳಿಸ್ತಾರ, ನನ್ನ ಬಗ್ಗೆ ಹಿಂಗ್ ಹೇಳಿದ್ರು, ನನ್ನ ಬಗ್ಗೆ ಹಂಗ ಹೇಳಿದ್ರು. ಹೇಳೋದು ಉದ್ದೇಶ ಏನಿತ್ತು ಅದ್ರ ತಿಳ್ಕೊರಿ ಪ್ರೀತಿಯ ಸಹೋದರರೇ. ನಾನು ರಸೂಲುಲ್ಲಾಹನ ಹದೀಸ್ ತಗೊಂಡು ಹೇಳಕ್ ಕುಂತಿದ್ದೇನೆ, ಇನ್ನಮಲ್ ಅಮಾಲು ಬಿನ್ನಿಯಾತಿ ವ ಇನ್ನಮಾ ಲಿಕುಲ್ಲಿ ಇಮ್ರಿಇನ್ ಮಾ ನವಾ. ಯಾರಾದ್ರೆ ಜನರು ನಿಮ್ಗೆ ತಿಳಿಸಿ ಹೇಳಕ್ ಕುಂತಿದ್ರ ಅಂದ್ರೆ ಮೊದ್ಲೇ ಬೈಟ್ ಅವ್ರದ್ದು ನಿಯತ್ ಮೇಲೆ ಹೋಗ್ತಿದ್ವಿ. ಏಕೆ ಅವ್ರು ತಿಳಿಸಿ ಹೇಳಿದ್ರು? ಹೇಳೋದು ಉದ್ದೇಶ ಏನಿತ್ತು? ಏನ್ ಚಲೋಗಾಗಿ ಹೇಳಿದ್ರು, ಏನು ಅವಮಾನ ಮಾಡಕ್ ಹೇಳಿದ್ರು? ಅವಮಾನ ಮಾಡಕ್ ಹೇಳಿದ್ರು. ಪ್ರೀತಿಯ ಸಹೋದರ, ಒಂದು ಉದಾಹರಣೆ ಕೊಡುತ್ತೇನೆ. ನಮ್ಮ ಮುಖದ ಮೇಲೆ ಪಿಂಪಲ್ ಇದ್ದರೆ, ನಮ್ಮ ಮುಖದ ಮೇಲೆ ಗುಳ್ಳಿ ಇದ್ದರೆ, ಈ ಗುಳ್ಳಿ ಮತ್ತು ನಮ್ಮ ಮುಖದ ಮೇಲೆ ಇರೋ ರಾಡಿ ತಗೊಂಡ್ ನಾವು ಕನ್ನಡಿ ಹಳ್ಳ ಮುಂದೆ ಹೋಗಿ ನಾವು ನಿಂತಿದ ನಂತರ ಕನ್ನಡಿ ಹಳ್ಳು ಅದು ಗುಳ್ಳಿ ತೋರ್ಸೋದು ಬಿಡ್ತೈತಿ? ಮುಖದ ಮೇಲೆ ಇರುವ ರಾಡಿ ಏನಾದ್ರೂ ಬಿಡ್ತೈತಿ ತೋರ್ಸೋದು? ಇಲ್ಲ. ಹಗಲು ರಾತ್ರಿ ನನ್ನ ಸಮೀಪ ಬಂದು ನೋಡ್ತಾ ನಾನು ಅವ್ನ ಮುಖದ ಮೇಲೆ ಇರುವ ಗುಳ್ಳಿ ನಾನು ತೋರಿಸಬಾರ್ದು, ಹಂಗೇನಾದ್ರೆ ಕನ್ನಡಿ ಹಳ್ಳಿ ಒಳಗೆ ಏನಾದ್ರೂ ಉಳಿಸೈತಿ? ಇಲ್ಲ. ಕನ್ನಡಿ ಹಳ್ಳಿ ಏನಿದೆ ಅದೇ ತೋರಿಸ್ತೈತಿ, ಏನಿದೆ ಅದೇ ತೋರಿಸ್ತೈತಿ. ನಿನ್ನ ಮುಖದ ಮೇಲೆ ಇದೇ ಕಾಣಕ್ ಕುಂತೈತಿ, ಇದೇ ಇದೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ನಿಮ್ಮ ಒಳಗಿರೋ ವಸ್ತು ನಿಮ್ಗೆ ಕಂಡು ಬಂದಿನ ತರ ನೀವು ತಿಳ್ಕೊಂತೀರ, ಹೌದಪ್ಪ ನನ್ನ ಮುಖದ ಮೇಲೆ ಇದೇ ವಸ್ತು ಇದೆ. ಈ ಕುರಾನ್ ಹದೀಸ್ ನಿಮ್ನ ನಾವು ತಿಳಿಸಿ ಹೇಳಿದ ನಂತರ ನೀವು ವ್ಯಾಭಿಚಾರಿ ಮಾಡೋರು ಇದ್ರಪ್ಪ ಅಂದ್ರೆ ನೀವು ವ್ಯಾಭಿಚಾರಿ ಮಾಡೋರು ಅದೀರ, ಅದಕ್ಕೆ ನೀವು ಆಗುತ್ತಿದೆ. ನೀವು ಟಿಟಿ ಮಾಡೋದಿದ್ರಪ್ಪ ಅಂದ್ರೆ ನಿಮ್ಗೆ ಇನ್ನೂ ಆಗುತ್ತಿದೆ. ಹೌದಪ್ಪ ನಾನೇ ಟಿಟಿ ಮಾಡುವ, ನನ್ಗೆ ಹೇಳಿರ್ಬಹುದು ಅಂತ ನಿಮ್ಗೆ ಇನ್ನೂ ಆಗುತ್ತಿದೆ. ಕುರಾನ್ ಹದೀಸ್ ಕನ್ನಡಿ ಹಳ್ಳಿ ಇದ್ದಂಗಿದೆ. ಯಾರ ಜನರಿಗಾಗಿ? ಎಲ್ಲಾ ಉಮ್ಮತ್ತಿನ ಜನರಿಗಾಗಿ, ಬರೀ ಮುಸಲ್ಮಾನ್ ಜನರಿಗಾಗಿ ಅಷ್ಟೆಲ್ಲ, ಎಲ್ಲಾ ಸಮಾಜದ ಜನರಿಗಾಗಿ ಕುರಾನ್ ಮತ್ತು ಹದೀಸ್ ಒಳ್ಳೆವಾದ ಸಂದೇಶ ತಗೊಂಡು ಬಂದಿದೆ ಪ್ರಪಂಚದಲ್ಲಿ ಪ್ರೀತಿಯ ಸಹೋದರರೇ. ಬರೀ ಮುಸಲ್ಮಾನ್ ಜನರಿಗೆ ಅಷ್ಟೇ ಬಂದಿಲ್ಲ ಇದು ಕುರಾನ್ ಹದೀಸ್, ಎಲ್ಲಾ ಸಮಾಜದ ಜನರಿಗಾಗಿ ಬಂದಿದೆ. ನಾವು ಏನ್ ತಿಳ್ಕೊಂಡಿವಿ? ನಾವೇ ಅಷ್ಟೇ ಮುಸಲ್ಮಾನ್ ಇರ್ಬೋದು, ನಾವೇ ಅಷ್ಟೇ ಪಾಲನೆ ಮಾಡೋದು ಇಲ್ಲ ಪ್ರೀತಿಯ ಸಹೋದರ. ನಾನು ಹೊರಗಡೆ ಹೋಗಿದ ನಂತರ ಎಂತ ದೊಡ್ಡವಾದ ಸ್ವಾಮಿಗಳನ್ನ ಭೇಟಿಯಾಗಿದ್ದೇನೆ. ಅವರು ಕುರಾನ್ ಮತ್ತು ಹದೀಸ್ನ ಬಗ್ಗೆ ತಿಳಿಸಿ ಹೇಳ್ತಿದ್ರು ಜನರಿಗೆ. ಎಷ್ಟುಗಳಿದಾರ, ಇನ್ನು ಯೂಟ್ಯೂಬ್ ನಲ್ಲಿ ಹೋಗಿ ನೋಡ್ರಿ ನೀವು. ಇಸ್ಲಾಂ ಬಗ್ಗೆ ಮಾತಾಡ್ತಾರ, ಇಸ್ಲಾಂ ಬಗ್ಗೆ ತಿಳಿಸ್ತಾರ ಅವರು ಜನರು. ಅಲ್ಲಾಹನ ಪ್ರವಾದಿಯರು, ಪೈಗಂಬರರು, ಮುಸಲ್ಮಾನ್ ಜನರನ್ನು ಪೈಗಂಬರು ಇಂತ ಒಳ್ಳೆವಾದ ಸಂದೇಶ ತಗೊಂಡು ಬಂದರು. ನೋಡಿದ್ರೆ ಬೇರೆ ಧರ್ಮಲಿದ್ದಾರೆ, ಆದರೆ ತನ್ನ ಉಮ್ಮತ್ತಿನ ತನ್ನ ಜನರಿಗೆ ನಮ್ಮ ಹದೀಸ್ ಮುಬಾರಕ ತಿಳಿಸಿ ಹೇಳಕ್ ಹೊಂದಿದ್ದಾರೆ. ನೋಡ್ರಿ ಎಂತ ಒಳ್ಳೆವಾದ ಸಂದೇಶ ತಂದಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಮಾತುಗಳು ನಮ್ಮ ಮುಸಲ್ಮಾನ್ ಜನರಿಗೆ ಹಜಮ್ ಆಗುತ್ತಿಲ್ಲ, ಇದರಿಂದ ಹೊಟ್ಟಿ ತುಂಬಾ ಕುಂತಿಲ್ಲ. ಅಲ್ಲಾಹು ಅಕ್ಬರ್. ಪ್ರೀತಿಯ ನ್ಯಾಲ್ಗೆ ಮೇನ್ ಮುಖ್ಯ ಇದೆ. ಒಳ್ಳೆವಾದ ಮಾತಾಡಿ ಅದು ಸತ್ಕ ಪ್ರತಿಫಲ ಇದೆ. ಇಲ್ಲಿ ತನಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನು? ಕೆಟ್ಟವಾದ ಮಾತುಗಳ ಬಗ್ಗೆ, ಕೆಟ್ಟವಾದ ಮಾತುಗಳ ಬಗ್ಗೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಯಾರಾದ್ರೆ ಜನರು ಕೆಟ್ಟವಾದ ಮಾತುಗಳನ್ನು ಮಾತಾಡಿದ್ರು, ಬರೀ ಕೆಟ್ಟ ಮಾತಾಡೋದು, ಟೀಟಿ ಹಚ್ಚೋದು, ಬೈಯೋದು, ಹಂಗಿಂಗ್ ಹೇಳೋದು, ಅವಮಾನ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಹಿರಿಯರು ನೋಡಕ್ ಕುಂತಿಲ್ಲ, ಚಿಕ್ಕರು ನೋಡಕ್ ಕುಂತಿಲ್ಲ, ಹೇಗ್ ಬೇಕೆ ಹಂಗೆ ಎಲ್ಲಾ ಮಾತುಗಳು ಕೆಟ್ಟ ಹೊಡಿದಲ್ಲ. ಸ್ವಲ್ಪ ಮಾತುಗಳು ನಿಮ್ಗೆ ಸಂದೇಶ ಆಗಿರ್ತೈತಿ, ಮೆಸೇಜ್ ಆಗಿರ್ತೈತಿ, ಅದು ತಿಳ್ಕೊಳ್ಳೋ ಒಳಗೆ ನಿಮ್ ಒಳಗಿರ್ತೈತಿ. ನೀವು ಯಾವ ರೀತಿ ತಿಳ್ಕೊಂತೀರಾ ಅದ್ರ ಮೇಲೆ ನಿಮ್ಗೆ ಯಶಸ್ವಿ ಇದೆ. ತಪ್ಪ ರೀತಿ ತಿಳ್ಕೊಂತೀರಾ ನೀವು ಸರ್ವನಾಶ ಆಗ್ತೀರಾ, ಒಳ್ಳೆ ರೀತಿ ತಿಳ್ಕೊಂಡ್ರೆ ನೀವು ಯಶಸ್ವಿ ಆಗ್ತೀರಾ. ನಿಮ್ಮ ಮೇಲೆ ಬಿಟ್ಟಿದ್ದು ತಿಳಿಸೋದು ಎಲ್ಲ ಆಲಿಮ್ ದೀನವ್ರದ್ದು ಹಕ್ಕಿದೆ, ತಿಳಿಸಲೇಬೇಕು. ಇಲ್ಲೇ ಮುಚ್ಚಿಟ್ಟಿದ್ರೆ ಮತ್ತು ಯಹೂದಿ ನಸಾರದ ಏನು ತರೀಕ ಆಗ್ತೈತಿ, ನಡವಳಿಕೆ ಆಗ್ತೈತಿ. ಪ್ರೀತಿಯ ರಸೂಲುಲ್ಲಾಹ್ ಏನ್ ಹೇಳಿದ್ರು? ಯಾರು ಜನರು ಕೆಟ್ಟವಾದ ಅಕ್ಷರವನ್ನು ಬಳಸಿದ್ರು, ಕೆಟ್ಟ ಮಾತನ್ನು ಮಾತಾಡಿದ್ರು, ಇಂತಹ ಜನರ ಮೇಲೆ ಸ್ವರ್ಗವನ್ನು ಹರಾಮಿದೆ. ಇಂತಹ ಜನರ ಮೇಲೆ ಏನಿದೆ? ಸ್ವರ್ಗವನ್ನು ಹರಾಮಿದೆ. ಜನ್ನತ್ ಹರಾಮ್ ಕರ್ದಿ ಜಾಯಿಗಿ.
ಇಂತಹ ಜನರ ಮೇಲೆ ಸ್ವರ್ಗ ಹರಾಮಿದೆ ಪ್ರೀತಿಯ ಸಹೋದರರೇ. ಅಲ್ಲಾಹು ಅಕ್ಬರ್. ಇವತ್ತು ಬಹಳಷ್ಟು ಜನರು ಇಲ್ಲೇ ತನಕ ರಸೂಲುಲ್ಲಾಹ್ ಹೇಳಿದ್ರು, ಮಾತಿನಲ್ಲಿ ನಕಲಿ ಮಾಡೋದು. ಇದಾರೆಲ್ಲ ಇಂಥ ಜನರು ಪ್ರಪಂಚದಲ್ಲಿ ನಕಲಿ ಮಾಡ್ತಿರ್ತಾರ ಮಾತುಗಳಲ್ಲಿ. ಅದರ ಒಳಗೆ ಏನಾದ್ರೆ ಪಾಯಿಂಟ್ ಇಟ್ಟನೆ ಮಾತಾಡ್ತಾರ. ಹಾಗೆ ಮಾತಾಡಂಗಿಲ್ಲ, ಪಾಯಿಂಟ್ ಇಟ್ಟನೆ ಮಾತಾಡ್ತಾರ. ಡೈರೆಕ್ಟ್ ಹೇಳಿದ್ರೆ ಹೃದಯ ಇನ್ನೂ ಆಗ್ತೈತಿ. ಈಗ ನಕ್ಕೋಂತ ನಕಲಿ ಮಾಡ್ಕೊಂತ ಹೇಳಿದ್ರೆ ಆ ಮಾತು ಚುಚ್ಚಲೇಬೇಕು, ನನ್ನ ಮಾತಿನ ಇಚ್ಛೆ ಪೂರ್ತಿನಾಗ್ಬೇಕು. ಇಂಥ ಸ್ವಲ್ಪ ಜನರು ಇದಾರ, ಅಲ್ಹಮ್ದುಲಿಲ್ಲಾಹ್ ಪ್ರಪಂಚದಲ್ಲಿ ಇದಾರ. ಅವ್ರೇಂದ್ರ ಬಹಳ ಜನರು ಇದಾರೆ. ಪ್ರಪಂಚದ ಮಾತು ಹೇಳಕೊಂತಿದ್ದೇನೆ, ಪ್ರಪಂಚ ಇದಾರ ಇಂತಹ ಜನರು. ಇಂತಹ ಜನರ ಬಗ್ಗೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಹದೀಸ್ ಮುಬಾರಕ ಇದೆ. ಹಜರತ್ ಅಮೀರುಲ್ ಮುಕ್ಮಿನೀನ್ ಹಜರತ್ ಉಮರ್ ಬಿನ್ ಅಬ್ದುಲ್ ಅಜೀಜ್ ರದಿಯಲ್ಲಾಹು ತಆಲಾ ಅನ್ಹು ಹೇಳ್ತಾರೆ, ರಸೂಲುಲ್ಲಾಹ್ ಹೇಳಿದ್ರು, ಐ ಜನರು ಯಾವತ್ತು ನೀವು ಎಲ್ಲಾರು ಒಕ್ಕಟ್ಟಾಗಿ ನಕಲಿಯನ್ನು ನಗೋದು ಮಾತಾಡ ಹೋಗ್ಬ್ಯಾಡ್ರಿ. ಏನ್ ಒಕ್ಕಟ್ಟಾಗ್ತಿರಲ್ಲ 5, 6, 10 ಮಂದಿ ಈಗ ಒಕ್ಕಟ್ಟಾಗಿದ ನಂತರ ನಕಲಿ ಮಾತಾಡೋದು. ಎಲ್ಲಾರು ಒಬ್ಬರಿಬ್ಬರು ಇದ್ದ ನಂತರ ಯಾರು ಮಾತಾಡಂಗಿಲ್ಲ. 5 ಮಂದಿ ಇಲ್ಲಾಂದ್ರೆ 3 ಮಂದಿಯಿಂದ 2 ಇರ್ಲೇಬೇಕು ಅವರು. ನೀವು ಕುಳಿದ ನಂತರ ನಕಲಿವನ್ನು ಮಾತಾಡ ಹೋಗ್ಬ್ಯಾಡ್ರಿ. ಏಕೆ ಗೊತ್ತಾ? ಆ ನಕಲಿ ಮಾತುಗಳಿಗೆ ಇಂತಹ ಮಾತುಗಳನ್ನು ಬರಬಹುದು. ಆ ಮಾತಿನಿಂದ ಬ್ಯಾರೆ ಜನರು ತನ್ನ ಹೃದಯಕ್ಕೆ ನೋವನ್ನು ಮುಡಿಸ್ಕೊಳ್ಬಹುದು. ಆ ಜನರಿನ ಹೃದಯಕ್ಕೆ ನೋವನ್ನು ಮುಟ್ಟಬಹುದು. 5 ಜನರು ಇಂತ ಮಾತಾಡ ಹೋಗ್ಬ್ಯಾಡ್ರಿ ನೀವು. ರಸೂಲುಲ್ಲಾಹ್ ಹೇಳಿದ್ರು ಪ್ರೀತಿಯ ಸಹೋದರರೇ. ಇವತ್ತು ನಾವು ಎಲ್ಲೇ ಮಹಫಿಲ್ ಕೊಡ್ತೀವಿ, ಎಷ್ಟು ಜನರು ಕೊಡ್ತಾರ, ಅಲ್ಲಿ ನಾವು ಏನ್ ಮಾಡ್ತೀವಿ? ನಕಲಿಯಲ್ಲಿ ಎಂತ ನಾವು ಮಾತಾಡ್ಬಿಡ್ತೀವಿ, ಅವ್ರಿಗೆ ಡೈರೆಕ್ಟ್ ಹೃದಯಕ್ಕೆ ಚುಚ್ಚಬೇಕು. ಪ್ರೀತಿಯ ಸಹೋದರ, ಕೆಟ್ಟ ಮಾತುಗಳ ಬಗ್ಗೆ ಇಮಾಮೆ ಗಜಾಲಿ ರದಿಯಲ್ಲಾಹು ತಆಲಾ ಅನ್ಹು ಬರೆದಿದ್ದಾರೆ. ಹಜರತ್ ಇಬ್ರಾಹಿಂ ರದಿಯಲ್ಲಾಹು ತಆಲಾ ಅನ್ಹು ಹೇಳುತ್ತಾರೆ ಏನಂತ? ಕೆಟ್ಟವನ್ನು ಮಾತಾಡೋದು ಏನಿದೆ, ಕೆಟ್ಟ ಮಾತಾಡುವ ಜನರೇನಿದ್ದಾರೆ, ಮಾತಿಗೆ ಬೈಯೋದು, ಕೆಟ್ಟವನ್ನು ಮಾತಾಡೋದು, ಇಂತಹ ಜನರು ನಾಳೆ ಕಯಾಮತ್ ದಿನದಲ್ಲಿ ಆ ಜನರಿನ ಮುಖ ಬರೀ ಮನುಷ್ಯರದ ಮುಖ ಇರಂಗಿಲ್ಲ ಅಂತೆ, ನಾಯಿಯ ಮುಖ ಆಗ್ತೈತಿ ಅಂತೆ ಆ ಜನರಿನ ಮುಖ. ಅಲ್ಲಾಹು ಅಕ್ಬರ್. ನಾಯಿಯ ಮುಖ. ಇದು ಯಾವುದೇ ಕಾಲೇಜಿನ ಪ್ರಿನ್ಸಿಪಲ್ ಹಿಡಿದು ಮಾತಿಲ್ಲ ಪ್ರೀತಿಯ ಸಹೋದರರೇ. ಕಯಾಮತ್ ತನಕ ಈ ಪುಸ್ತಕ ನಡೆಯುತ್ತದೆ. ಕಯಾಮತ್ ತನಕ ಇದು ಹದೀಸ್ ಮುಬಾರಕ ಇಡೀ ಪ್ರಪಂಚದಲ್ಲಿ ಹೇಳಕೊಂತಿದ್ದಾರೆ ಉಲಮಾए ಕರಾಮರು. ರಸೂಲುಲ್ಲಾಹ್ ಹೇಳಿದ್ರು, ಏನೋ ಹಜರತ್ ಇಬ್ರಾಹಿಂ ರದಿಯಲ್ಲಾಹು ಅನ್ಹು ಬರೆದಿದ್ದಾರೆ. ಅಲ್ಲಾಹು ಅಕ್ಬರ್. ಕೆಟ್ಟ ಮಾತಾಡೋ ಜನರು ನಾಳೆ ಕಯಾಮತ್ ದಿನದಲ್ಲಿ ನಾಯ ಮುಖ ಆಗ್ತೈತೆ ಅಂತ, ಕೆಟ್ಟ ಮಾತಾಡುವ ಜನರನ್ನ ನಾಯ ಮುಖ. ಇವತ್ತು ಇಂತಹ ಜನರಿದ್ದಾರೆ, ಒಳ್ಳೆವಾದ ಮಾತ್ರನೇ ಬರಂಗಿಲ್ಲ, ಅಕ್ಷರನೇ ಬರಂಗಿಲ್ಲ, ಮಾತಿ ಕೆಟ್ಟ ಅಕ್ಷರ ಬಳಸೋದು, ಬಾರಿ ಕೆಟ್ಟ ಅಕ್ಷರ ಬಳಸೋದು, ಬೈಯೋದು, ಹಿಂಸೆ ಪಡುವುದು ಜನರಿಗೆ. ಮಾತನವರು ನನ್ನ ಮಾತು ಕೇಳಿ ಅವ್ರು ನೂ ಪಡ್ಕೋಬೇಕು. ಅಲ್ಲಾಹು ಅಕ್ಬರ್. ಎಂತ ದೊಡ್ಡವಾದ ಮಾತು ಹೇಳಿದ್ರು. ಮತ್ತು ಮಾತುಗಳಲ್ಲಿ ಹಾಡಿನ ಬಗ್ಗೆ ಹೇಳಿದ್ರು. ಹಾಡುಗಳು, ಗಾನ. ಹಳ್ಳಿಗಳಲ್ಲಿ ಬಹಳಷ್ಟು ಜನರು ಮಾತಾಡೋರು ಬಹಳ ಬುದ್ಧಿವಂತರಿದ್ದಾರ ತಪ್ಪಿಡುವುದಕ್ಕೆ. ಆ ಜನರಿಗೆ ಇದನ್ನೇ ಗೊತ್ತಿಲ್ಲ. ಸಲಾಂ ಅಂದ್ರೆ ಏನು, ಕವಾಲಿ ಅಂದ್ರೆ ಏನು, ನಾತ್ ಅಂದ್ರೆ ಏನು, ಮನ್ಕಬತ್ ಅಂದ್ರೆ ಏನು, ಇದನ್ನೇ ಗೊತ್ತಿಲ್ಲ. ಸ್ವಲ್ಪ ಜನರು ಇಂಥವ್ರು ಇದಾರ. ಹಜರತ್ ಪ್ರೋಗ್ರಾಮ್ ಮಾಡುವಂತರ ಹಾಡು ಹಚ್ಚಿರಿ, ಹಾಡು ಜನರು ಹಾಡು ಹಚ್ಚಿರಿ, ಹಾಡು. ಅಲ್ಲಾಹ್ ಹಾಡು ಕೇಳೋದು ಹರಾಮಿದೆ. ಹಾಡಂದ್ರೆ ಏನು? ಗಾನಾಗೆ ಹಾಡಂತಾರ. ಇವ್ರು ಹೇಳೋದು ಇದು ನಿಯತ್ತಿನಿದೆ ನಾತ್. ರಸೂಲುಲ್ಲಾಹ್ ಬಗ್ಗೆ ಹಜರತ್ ಅಂತಾರ. ಅಕ್ಷರ ನೋಡ್ರಿ, ಹಾಡು ಹಚ್ಚಿರ ಅನ್ನತಾರ, ನಾತಿಗೆ ಹಾಡನ್ನತಾರ. ಇಷ್ಟೇ ಅವ್ರಿಗೆ ಬುದ್ಧಿ ಇಲ್ಲ, ಇಷ್ಟು ಗೊತ್ತಿಲ್ಲ ಏನ್ ಹೇಳ್ಬೇಕು ಅನ್ನೋದು. ಹಾಡಿನ ಬಗ್ಗೆ ರಸೂಲುಲ್ಲಾಹ್ ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಏನ್ ಹೇಳಿದ್ರು ನೋಡ್ರಿ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕುಂತಿದ್ದಾರೆ, ಕಸಬುಲ್ ಮುಗನ್ನಿ ವಲ್ ಮುಗನ್ನಿಯತು ಹರಾಮುನ್. ಕಸಬುಲ್ ಮುಗನ್ನಿ ವಲ್ ಮುಗನ್ನಿಯತು ಹರಾಮುನ್. ಹಾಡು ಆಡೋರು ಪುರುಷರಾಗ್ಲಿ, ಹಾಡು ಹೇಳೋರು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಸಿಂಗರ್ ಮಾಡಕ್ ರೆಡಿ ಇದೀವಿ. ನಮ್ಮ ಮಕ್ಕಳಿಗೆ ಮದುವೆಗಳಲ್ಲಿ ಸಿಂಗರ್ ನೀ ಹಾಡಪ್ಪ, ಹಾಡು. ರಸೂಲುಲ್ಲಾಹನ ಬಗ್ಗೆ ಒಂದು ಸಲಾಮ್ನ ಹೇಳೋದಕ್ಕೆ ಇವತ್ತು ನಮ್ಮ ಮಕ್ಕಳಿಗೆ ಅವಕಾಶ ಇಲ್ಲ, ಅವ್ರ ಒಳಗೆ ಶಕ್ತಿ ಇಲ್ಲ, ನೆನಪಿಲ್ಲ ರೀ. ನಮ್ಮ ಮಕ್ಕಳಿಗೆ ನೆನಪಿಲ್ಲ. ಫೋನ್ ಇದೆ ಕಲಿಬೇಕಾಗಿತ್ತು, ಟಿವಿ ಇದೆ ಕಲಿಬೇಕಾಗಿತ್ತು, ಅದರಿಂದ ಕಲಿಕೆಲ್ಲ ಫೋನ್ ನಿಂದ ಹಾಡು ಕಲಿಯಾಕ್ ಕುಂತಿದೀವಿ. ಸಲಾಂ ಕಲಿಯಾಕ್ ಕುಂತಿಲ್ಲ, ನಾತೆ ಪಾಗ್ ನಾವು ಕಲಿಯಾಕ್ ಕುಂತಿಲ್ಲ. ಇದು ಬಿಡಿ, ಇದು ಸುನ್ನತ್ ಇದೆ. ಪ್ರೀತಿ ಇದ್ರೆ ಸಲಾಂ ಹೇಳಬಹುದು, ಪ್ರೀತಿ ಇದ್ರೆ ನಾಚ್ ಹೇಳ್ಬಹುದು. ಅತ್ಯಂತ ಜಾಸ್ತಿ ಕುರಾನ್ ಕಲಿಯೋದು ಫರ್ಜ್ ಇದೆ, ಕಲಿಯಲೇಬೇಕು. ನಮ್ಮ ಇಸ್ಲಾಂ ಧರ್ಮದ ಶಿಕ್ಷಣ ಅದು ಕಲಿಯೋದಕ್ಕೆ ನಮ್ ಕಡೆ ಶಕ್ತಿ ಇಲ್ಲ, ಸಮಯ ಇಲ್ಲ ನಮ್ಮ ಮಕ್ಕಳಿಗೆ. ಹಜರತ್ ರಸೂಲುಲ್ಲಾಹ್ ಏನ್ ಹೇಳಿದ್ರು? ಹಾಡು ಹೇಳೋರು ಪುರುಷರಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ, ಅವರು ದುಡಿದಿರುವ ಸಂಪತ್ತು ಹರಾಮಿನ ಸಂಪತ್ತಿದೆ. ದುಡಿದಿರುವ ಸಂಪತ್ತಿನಿದೆ, ಹರಾಮಿನ ಸಂಪತ್ತಿದೆ. ಅಲ್ಲಾಹು ಅಕ್ಬರ್. ಇವತ್ತು ಸಿಂಗರ್ ಮಾಡಿ ನೀವು ದುಡಿಯಾಕ್ ಕುಂತಿದ್ದೀರಾ. ಇಲ್ಲಿ ತನಕ ಇದೆ ಪ್ರೀತಿಯ ಸಹೋದರರೇ. ಹಾಡು ಆಡೋರಿಗೆ ಏನ್ ಹಾಡು ಅತಿ ಜಾಸ್ತಿ ಹಾಡ್ತಾರಲ್ಲ, ಅವ್ರು ನಾವು ತಲೆ ಮೇಲೆ ಕುಂದ್ರಸ್ತಕ್ ರೆಡಿ ಇದೀವಿ. ಅವ್ರು ಬಂದರೆ ನಮ್ಮ ಮನೆಯಲ್ಲಿ ಪವಿತ್ರ, ನಮ್ಮ ಮನೆಯಲ್ಲಿ ಬರಕತ್ತಂತೆ ಅಂತ ಜನರು ಬಂದಿದ್ರೆ ಸೆಲ್ಫಿ ತಗೊಂತೀವಿ ನಿಂತವ್ರ ಕಡೆ.
ಹೀಗೆ ಹಾಡಾಡೋರು ಸಿಂಗರ್ ಅಲ್ಲಾಹು ಅಕ್ಬರ್. ಇಂತಹ ಜನರ ಬಗ್ಗೆ ಇಂತಹ ಹದೀಸ್ ಇದೆ. ಅವರು ದುಡ್ದಿರುವ ದುಡ್ಡರೇ ಹರಾಮ್ ಇದೆ. ಮತ್ತು ಹರಾಮ್ ತಿಂದಿರುವ ಜನರಿಗೆ ಮನೆಯಲ್ಲಿ ಕರ್ಕೊಂಡ್ ಬಂದು ಬರ್ಕತ್ ಅಂತ ಹೇಳಕ್ ಕುಂತಿದ್ದೀರಾ? ಬರ್ಕತ್ ಅಂತ ಹೇಳಕ್ ಕುಂತಿದ್ದೀರಾ? ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರಿ, ಇಂತಹ ವಸ್ತುಗಳನ್ನ ದೂರ ಆಗ್ಬೇಕು. ಪ್ರೀತಿಯ ಸಹೋದರೇ, ನಮ್ಮ ಮಕ್ಕಳಿಗೆ ನಾತೆ ಪಾಕ್ ಕಲಿಸಬೇಕು, ನಮ್ಮ ಮಕ್ಕಳಿಗೆ ಸಲಾತು ಸಲಾಂ ಕಳಿಸ್ಬೇಕು. ಇಂತಹ ಪರಿಸ್ಥಿತಿ ಇವತ್ತು ನಮ್ಮ ಆಗಿದೆ. ನಮ್ಗೆ ಸಲಾಮನೆ ಓದಾಕ ಬರಂಗಿಲ್ಲ. ಹಜರತರು ಸಲಾಮ್ ಓದಾಕ ಕುಂತಿದ್ರೆ ಅಂದ್ರೆ ಹಿಂದೆ ಬಾಯಿ ಮುಚ್ಕೊಂಡು ನಿಂದಿರುವರಾದಾರ ಸ್ವಲ್ಪ ಜನರು. ಒಟ್ಟೆ ಬರಂಗಿಲ್ಲ ಏನು ಅನ್ನೋದು. ಬಂದಿದ್ರೆ ಸ್ವಲ್ಪ ಹೇಳಂಗಿಲ್ಲ ಸ್ವಲ್ಪ ಜನರು. ಇಂಥವ್ರು ಅದಾರ ಪ್ರಪಂಚದಲ್ಲಿನೇ. ಬಂದಿದ್ರೇನು ಹೇಳಂಗಿಲ್ಲ ಸ್ವಲ್ಪ ಜನರು. ಯಾರಿಗಾಗಿ ಹೇಳಕ್ ಕುಂತಿರ? ಹಜರತ್ಗಾಗಿ ಹೇಳಕ್ ಕುಂತಿದ್ದೀರಾ? ಏನ ಅಕ್ಕಪ್ಪಲ್ಲಿ ನಿಂತಿರುವ ಗೆಳೆಯರಿಗಾಗಿ ಹೇಳಕ್ ಕುಂತಿದ್ದೀರಾ? ಯಾರಿಗಾಗಿ ಹೇಳಕ್ ಕುಂತಿದ್ದೀರಾ? ಇದರ ಒಳಗೆ ಎಲ್ಲ ಅಲ್ಲ ಮತ್ತು ರಸೂಲನಿಗಾಗಿ ನೀವು ಮಾಡಿದ್ರೆ ಅಷ್ಟೇ ನಿಮ್ಗೆ ಪ್ರತಿಫಲ. ಇಲ್ಲಪ್ಪ, ನನ್ನ ಅಕ್ಕಪ್ಪಲ್ಲಿ ನನ್ನ ಗೆಳೆಯರಿದಾರ, ಅವ್ರು ಹೆಂಗಿದ ನಾನು ಹಂಗ ಹೋಗ್ತೀನಿ ಅಂದಿದ್ರೆ ನಾಳೆ ಸತ್ತಿನ ನಂತರ ಅದೇ ಗೆಳೆಯನ ಹಿಂದೆ ಹೋಗೋದು ನೀವು. ಅದೇ ನಡವಳಿಕೆ ರಸೂಲ್ ಅಲ್ಲಾಹನ ಪ್ರೀತಿಯಲ್ಲಿ ಆಗಿದ್ರೆ ನಾಳೆ ಕಯಾಮತ್ ದಿನದಲ್ಲಿ ರಸೂಲ್ ಅಲ್ಲಾಹ್ ಹೇಳ್ತಾರೆ, ಅಯ್ಯ ಜನರು ನರಕನಲ್ಲಿ ತಗೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಇವರು ಏನಾದ್ರೆ ಸಲಾಮಲ್ಲಿ ನಿಂತಿದ್ರೆ ಜನರಿಗೆ ನೋಡ್ತಿದ್ರಲ್ಲ, ನನ್ನನ್ನು ನೆನಪು ಮಾಡಿ ಅಸ್ಸಲಾತು ಸಲಾಮ್ ಅಂತ ಸಲಾಮ್ ಓದ್ತಿದ್ರು ನನ್ನ ಸಮೀಪದ ಅಂತ ರಸೂಲ್ ಅಲ್ಲಾಹ್ ಹೇಳ್ತಾರೆ ಕಯಾಮತ್ ದಿನದಲ್ಲಿ. ಪ್ರೀತಿಯ ಸಹೋದರರೇ, ಈ ಪ್ರೀತಿ ನಮ್ಮೊಳಗಿರಬೇಕಿತ್ತು. ನಮ್ಮ ಒಳಗೆ ಅಂತ ಪ್ರೀತಿ ಇದೆ. ಸಲಾಮ್ ಅವ್ರು ಓದಿದ್ರೆ ನಾನು ಓದಂಗಿಲ್ಲ, ಅವ್ರು ನಿಂತಿದ್ರೆ ನಾನ್ ನಿಂದ್ರಂಗಿಲ್ಲ. ಸಲಾತು ಸಲಾಮ್ ಜನರಿಗಾಗಿ ಓದೋಕೆ ನಾವು ಆಗಬಾರ್ದು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಮತ್ತು ರಸೂಲಂಗಾಗಿ ನಾವು ಓದೋರು ಆಗ್ಬೇಕಿತ್ತು. ಇವತ್ತು ನಮ್ಮ ಪ್ರಶ್ನೆ ಆಗಿದೆ, ನಾನು ಸಲಾಂ ಓದಂಗಿಲ್ಲ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹಜರತ್ ಈಸಾ ಅಲೈಹಿ ಸಲಾಂ ಕಡೆ ಸ್ವಲ್ಪ ಜನರು ಬಂದು ಪ್ರಶ್ನೆ ಮಾಡಿದ್ರು, ಐ ಈಸಾ ಅಲೈಹಿ ಸಲಾಂ, ಐ ಈಸಾ ರೂಹುಲ್ಲಾಹ್, ಇಂತಹ ಒಂದು ನಡವಳಿಕೆ ಬಗ್ಗೆ ಹೇಳ್ರಿ, ಇಂತಹ ಒಂದು ನಡವಳಿಕೆ ಬಗ್ಗೆ ಹೇಳ್ರಿ. ಐ ಈಸಾ ರೂಹುಲ್ಲಾಹ್, ಆ ನಡವಳಿಕೆ ನಾವು ಪಾಲನೆ ಮಾಡಿದ ನಂತರ ಸ್ವರ್ಗಕ್ಕೆ ಹೋಗಬೇಕು. ಎಲ್ಲಿ ಹೋಗ್ಬೇಕು? ಸ್ವರ್ಗನಲ್ಲಿ ಹೋಗ್ಬೇಕು. ಐ ಈಸಾ ರೂಹುಲ್ಲಾಹ್, ಅದು ಯಾವ್ದು ನಡವಳಿಕೆ, ಅದು ಯಾವ್ದು ಕೆಲಸ ಇದೆ? ಹಜರತ್ ಈಸಾ ರೂಹುಲ್ಲಾಹ್ ಅವರಿಗೆ ಪ್ರಶ್ನೆ ಮಾಡಿದ ನಂತರ ಹಜರತ್ ಈಸಾ ಅಲೈಹಿ ಸಲಾಂ ಉತ್ತರದಲ್ಲಿ ಏನ್ ಹೇಳಿದ್ರು ಜನರಿಗೆ? ನ್ಯಾಲ್ಗಿನಲ್ಲಿ ಇಶಾರ ಮಾಡಿ, ನ್ಯಾಲ್ಗಿ ಕಡೆ ಪಟ್ಟು ಮಾಡಿ ಹೇಳಿದ್ರು, ಯಾವುದೇ ತರಹದ ಮಾತಾಡ ಹೋಗ್ಬೇಡ್ರಿ, ಸುಮ್ನೆ ಆಗ್ರಿ, ಇದೇ ಕೆಲಸ ನಿಮ್ಗೆ ಸ್ವರ್ಗ ತಗೊಂಡು ಹೋಗುತ್ತದೆ. ಯಾವುದೇ ತರಹದ ಮಾತಾಡ ಹೋಗ್ಬೇಡ್ರಿ, ಇದೇ ಕೆಲಸ ನಿಮ್ಗೆ ಸ್ವರ್ಗ ತಗೊಂಡು ಹೋಗುತ್ತದೆ. ಈಸಾ ಅಲೈಹಿ ಸಲಾಂ ಏನ್ ಹೇಳಿದ್ರು? ಯಾವುದೇ ತರಹದ ಮಾತಾಡ ಹೋಗ್ಬೇಡ್ರಿ, ಇದೇ ಕೆಲಸ ಸ್ವರ್ಗದಲ್ಲಿ ತಗೊಂಡು ಹೋಗುತ್ತದೆ. ಈಗ ಎಲ್ಲಾರು ಕೇಳೋರು ಮತ್ ಪ್ರಶ್ನೆ ಮಾಡಿದ್ರು, ಐ ಈಸಾ ಅಲೈಹಿ ಸಲಾಂ, ಸಾಧ್ಯನೇ ಇಲ್ಲ ರೀ. ಯಾಕೆಂದ್ರೆ ಯಾವುದೇ ತರಹದ ಮಾತಾಡ್ಲೇಬೇಕು ನಾವು. ಹಾಗೆ ಸುಮ್ಮನೆ ಇದ್ದರೆ ಮತ್ತೆ ಹೇಗೆ ನಮ್ಮ ಜೀವನ ನಡಿಬೇಕು? ಹಜರತ್ ಈಸಾ ಅಲೈಹಿ ಸಲಾಂ ಹೇಳಿದ್ರು, ನಿಮ್ಮ ನ್ಯಾಲಿಗಿಂದ ಸುಮ್ಮನೆ ಆಗ್ರಿ ಅಂದರೆ ಅರ್ಥ ಅಂದರೆ ಒಳ್ಳೆಯವಾದ ಅಕ್ಷರ ಅಷ್ಟೇ ನೀವು ಬಳಸ್ರಿ, ಒಳ್ಳೆಯವಾದ ಮಾತುಗಳನ್ನು ಅಷ್ಟೇ ಮಾತಾಡ್ರಿ, ಕೆಟ್ಟವಾದ ಯಾವುದೇ ತರಹದ ಮಾತಾಡಕ್ ಹೋಗ್ಬೇಡ್ರಿ, ಟಿಟಿ ಹಚ್ಚುವ ಮಾತಾಡೋದು ಮಾತಾಡ ಹೋಗ್ಬೇಡ್ರಿ, ನ್ಯಾಲಿಂದ ಬೈಯೋದು ಮಾತಾಡ ಹೋಗ್ಬೇಡ್ರಿ. ಇಂಥ ಕೆಲಸಗಳ ದೂರ ಆಗ್ರಿ, ಒಳ್ಳೆಯವಾದ ಮಾತುಗಳನ್ನು ಅಷ್ಟೇ ಮಾತಾಡ್ರಿ ಅಂತ ಹಜರತ್ ಈಸಾ ಅಲೈಹಿ ಸಲಾಂ ಹೇಳಿದ್ರು. ಪ್ರೀತಿಯ ಸಹೋದರರೇ, ಇಂತಹ ಕೆಲಸ ಯಾರು ಮಾಡಿದ್ರು ಇದೇ ಕೆಲಸನೇ ಸ್ವರ್ಗ ತಗೊಂಡು ಹೋಗುತ್ತದೆ ಅಂತ ಹಜರತ್ ಈಸಾ ಅಲೈಹಿ ಸಲಾಂ ಹೇಳಾಕುಂತಿದ್ದಾರೆ. ಇವತ್ತು ನಮ್ಮ ನ್ಯಾಲ್ಗಿ ಅಲ್ಲಾಹನ ಜಿಕ್ರಿಗಾಗಿ ನಾವು ಬಳಸಾಕುಂತಿಲ್ಲ. ನಮ್ಮ ನ್ಯಾಲ್ಗಿನ ಅಲ್ಲಾಹ್ ಮತ್ತು ರಸೂಲ್ ಅಲ್ಲಾಹನ ಪ್ರೀತಿ ಅಕ್ಷರ ಬರಾಕುಂತಿಲ್ಲ. 4 ಜನರು ಕೊಡಿದ್ರೆ ನಾವು ಒಳ್ಳೆಯವಾದ ಸಂದೇಶ ಕೊಡಕುಂತಿಲ್ಲ. ಅಲ್ಲಾಹು ಅಕ್ಬರ್. ಇವತ್ತು ನಮ್ಮ ಪ್ರಪಂಚ ಬಹಳಷ್ಟು ನಡಕುಂತಿದೆ ಇದೆ. ಏನಂತ ಹೇಳಿದ್ದಾರೆ? 4 ಜನರು ಕುಡಿದ ನಂತರ ನಾವು ಬ್ಯಾರಿಯರಿಗೆ ಬೆಂಕಿ ಹಚ್ಚದ ಕೆಲಸ ನಾವು ಮಾಡಬೇಡದಿತ್ತು, ಅದರಿಂದ ದೂರ ಆಗ್ಬೇಕಾಗಿತ್ತು. ಇವತ್ತು ನಮ್ದು ಕೆಲಸ ಏನಾಗುತ್ತಿದೆ? ಪ್ಲಾನಿಂಗ್ ಮಾಡಕ್ ಕುಂತಿದೀವಿ, ನಾವು ಟಿಟಿ ಹಚ್ಚಾಕ್ ಕುಂತಿದೀವಿ. ಪ್ರೀತಿಯ ಸಹೋದರರೇ, ಈ ಕೆಲಸಗಳು ಸ್ವರ್ಗ ತಗೊಂಡು ಹೋಗುವ ಕೆಲಸಗಳು ಇಲ್ಲ. ಪ್ರೀತಿಯ ಸಹೋದರರೇ, ನರಕ ತಗೊಂಡು ಹೋಗುವ ಕೆಲಸ ಅಂತ ಹೇಳಿದ್ದಾರೆ. ಅಲ್ಲಾಹು ಅಕ್ಬರ್. ಇಲ್ಲ ತನಕ ಇದೆ ಪ್ರೀತಿಯ ಸಹೋದರರೇ. ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹದೀಸ್ ಮುಬಾರಕ ಇದೆ. ಇವತ್ತು ಬಹಳಷ್ಟು ಜನರು ಟೆನ್ಷನ್ ಅಲ್ಲಿ ಇರ್ತಾರ, ಯೋಚನೆ ಮಾಡ್ತಿರ್ತಾರ. ಈಗ ಸುಮ್ನೆ ಆಗ್ರಿ ಅಂದ್ರೆ ಎಷ್ಟು ನೀವು ಸುಮ್ಮ ಆಗ್ತಿರಲ್ಲ ಅಷ್ಟು ನಿರ್ಲಕ್ಷ್ಯ ಆಗ್ತೀರಾ. ಗಫ್ಲತ್, ನಿರ್ಲಕ್ಷ್ಯವ್ರ ಆಗ್ತೀರಾ. ನೀವು ಎಷ್ಟು ಸುಮ್ನೆ ಆಗ್ತೀರಾ ಅಷ್ಟು ನಿರ್ಲಕ್ಷ್ಯವ್ರ ಆಗ್ತೀರಾ. ಮಾತಾಡಬೇಕು. ನಿಮ್ಮ ನ್ಯಾಲ್ಗಿಂದ ಯಾವ್ದು ಅಕ್ಷರ ಬರಬೇಕು? ಅಲ್ಲಾಹನ ಜಿಕ್ರವನ್ನು ಬರಬೇಕು. ಜನರಿಗೆ ಒಳ್ಳೆಯವಾದ ಸಂದೇಶವನ್ನು ಬರಬೇಕು. ಯಾರಾದ್ರೂ ಕೆಟ್ಟ ದಾರಿ ಹೋಗ್ತೀರಾ ಅಂದ್ರೆ ಆ ಜನರಿಗೆ ಕೆಟ್ಟ ದಾರಿಯ ದೂರ ಮಾಡಿ ಒಳ್ಳೆ ದಾರಿ ತರೋದು ನಿಮ್ಮ ನ್ಯಾಲ್ಗಿಂದ ಅಕ್ಷರ ಬರಬೇಕಿತ್ತು. ಈ ಕೆಲಸವನ್ನು ಮಾಡ್ರಿ. ಅದನ್ನೇ ಕೆಲಸ ಮಾಡಂಗಿಲ್ಲ, ಕೆಟ್ಟದನ್ನೇ ಹೇಳಂಗಿಲ್ಲ, ಬರೀ ಸುಮ್ನೆ ಆಗ್ತೀರಪ್ಪ ಅಂದ್ರೆ ಇದು ನಿರ್ಲಕ್ಷ್ಯ ಕಡೆ ಹೋಗುತ್ತದೆ. ಯಾವುದೇ ಒಳ್ಳೆಯವಾದ ಕೆಲಸಗಳು ನಿಮ್ಮ ನ್ಯಾಲ್ಗೆ ತಗೊಂಡು ಹೋಗೋದಿಲ್ಲ. ಬರೀ ಒಂದು ಸಂದರ್ಭ, ಬರೀ ಸ್ವಲ್ಪ ಸಮಯಕ್ಕಾಗಿ ನೀವು ಏನಾದ್ರೆ ಪರಲೋಕದ ಬಗ್ಗೆ ಚಿಂತೆ ಮಾಡಿದರೆ, ಯೋಚನೆ ಮಾಡಿದರೆ, ರಸೂಲುಲ್ಲಾಹ್ ಏನ್ ಹೇಳಿದ್ರು? ಸ್ವಲ್ಪ ಸಮಯ ಬರೆ ನೀವು ಏನೋ ಪ್ರಪಂಚನೇ ಏನೋ ಪರಲೋಕದ ಬಗ್ಗೆ ಬರೀ ಚಿಂತೆ ಮಾಡಿದರೆ, ಯೋಚನೆ ಮಾಡಿದರೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಇಂತಹ ಕೆಲಸ ಏನಿದೆ 1 ವರ್ಷ ಪ್ರಾರ್ಥನೆ ಮಾಡುವಷ್ಟು ಪ್ರತಿಫಲ ಸಿಗ್ತದೆ ಅಂತ ಇಂಥ ಕೆಲಸ ಮಾಡಿರುವ ಜನರಿಗೆ. ಬರೀ ಸ್ವಲ್ಪ ಸಮಯ ಪರಲೋಕದ ಬಗ್ಗೆ ಚಿಂತೆ ಮಾಡಿದರೆ, ಸ್ವಲ್ಪ ಸಮಯ. ಇವತ್ತು ನಮ್ಗೆ ಪರಲೋಕದ ಚಿಂತೆ ಇಲ್ಲ, ಪ್ರಪಂಚ ಚಿಂತೆ ಇದೆ. ಪ್ರಪಂಚದ ಬಹಳಷ್ಟು ಚಿಂತೆ ಇದೆ. ಹಗಲು ರಾತ್ರಿ ಕುಂತಿದ್ರೆ ಹೇಳಿದ್ರೆ ನಾಳೆ ಹಗಲಲ್ಲಿ ಆಗಿದ ನಂತರ ನಾನು ಏನ್ ಮಾಡಿ ಅದ್ರ ಬಗ್ಗೆ ಚಿಂತೆ ಇದೆ. ನಮಾಜಿನ ಬಗ್ಗೆ ಚಿಂತೆ ಇಲ್ಲ.
ಇದೇ ನಮಾಜ್ ನನ್ಗೆ ಪರಲೋಕದಲ್ಲಿ ಯಶಸ್ಸು ಕೊಡುತ್ತೆ ಅನ್ನೋದು ನಮ್ಗೆ ಚಿಂತೆ ಇಲ್ಲ. ಸಾಯಂಕಾಲ ಮಲಗೋದು ಮುಂಚೆ ನಾನು ಇಶಾ ನಮಾಜ್ ಮಾಡಿ ಮಲಗಬೇಕಾಗಿತ್ತು, ಇದರ ಚಿಂತೆ ಇಲ್ಲ. ಸಾಯಂಕಾಲ ನಾನು ಮನೆಗೆ ಊಟ ಮಾಡಿ ಮಲಗಬೇಕು, ಇದರ ಚಿಂತೆ ಇದೆ. ಸಾಯಂಕಾಲ ಯಾವ್ದು ಔಷಧಿ ತಗೋಬೇಕು ಅದೇ ಚಿಂತೆ ಇದೆ. ಸಾಯಂಕಾಲ ನಾವು ಮಲಗದ ಮುಂಚೆ ನಾವು ನಮಾಜ್ ಮಾಡ್ಬೇಕು, ಸುನ್ನತ್ ಪ್ರಕಾರ ನಾವು ಏನು ವಜು ಮಾಡ್ಬೇಕು ಅದ್ರ ನಮ್ಗೆ ಚಿಂತೆ ಇಲ್ಲ. ಪ್ರೀತಿಯ ಸಹೋದರರೇ, ಬರೀ ಸ್ವಲ್ಪ ಸಮಯ ಪರಲೋಕದ ಬಗ್ಗೆ ನೀವು ಏನಾದ್ರೆ ಚಿಂತೆ ಮಾಡಿದ್ರೆ 1 ವರ್ಷ ಪ್ರಾರ್ಥನೆ ಮಾಡಿದಷ್ಟು ನಿಮ್ಗೆ ಪ್ರತಿಫಲ ಸಿಗ್ತೈತಂತೆ. 1 ವರ್ಷ ಪ್ರಾರ್ಥನೆ ಮಾಡಿದಷ್ಟು ಎಷ್ಟು ದೊಡ್ಡವಾದ ಪ್ರತಿಫಲ ಇಟ್ಟಿದ್ದಾರೆ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಹಜರತ್ ಅಬು ಸುಫಿಯಾನ್ ಸೂರಿ ಅಲ್ಲಾಹನ ದೊಡ್ಡವಾದ ಹಿರಿಯರು ಬಂದು ಹೋಗಿದ್ದಾರೆ, ಅಲ್ಲಾಹನ ದೊಡ್ಡವಾದ ಬುಜುರ್ಗ್ ಬಂದು ಹೋಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಹಜರತ್ ಅಲಿ ಶೇರ್ ಖುದಾ ರದಿಯಲ್ಲಾಹು ಅನ್ಹು ಹೇಳ್ತಾರೆ, ಒಂದು ವ್ಯಕ್ತಿಗೆ ನೀವು ಏನಾದ್ರೆ ನೋವು ಕೊಡ್ಬೇಕಂದ್ರೆ, ಈಗ ಬಹಳ ಜನ ಏನ್ ತಿಳ್ಕೊಂತಾರ, ಕಾರಿಂಗಿನಿಂದ ಹೊಡೆದಿದ್ರೆ ಅದೇ ನುಗ್ಗು ಅದೇ ಗಾವ ಬಾಳು ನೋವು ಕೊಡುತ್ತದೆ ಮನುಷ್ಯರಿಗೆ, ಜನರಿಗೆ. ಇಲ್ಲ ಪ್ರೀತಿಯ ಸಹೋದರರೇ, ಹಜರತ್ ಅಲಿ ಏನ್ ಹೇಳಿದ್ರು, ನೀವು ಕಡಗನಿಂದ ಹೊಡೆದಿರುವ ಏನು ಗಾವ ಇದೆ ಅದರ ಮೇಲೆ ಗಾವ ಮೇಲೆ ಔಷಧಿ ಹಚ್ಚಿದ್ರೆ ಅದು ಗಾವ ದೂರ ಆಗ್ತೈತಿ ಮತ್ತು ಹೊಳ್ಳಿ ಚರ್ಮ ಬರ್ತೈತಿ. ಒಂದು ಕಡಗನಿಂದ ಹೊಡೆದಿದ ನಂತರ ಅದು ಗಾವ ಮತ್ತು ಮುಕ್ತ ಆಗುತ್ತದೆ, ದೂರ ಆಗುತ್ತದೆ ಮತ್ತು ಮೊದಲಿಗೆ ಹೇಗೆ ಚರ್ಮ ಇತ್ತು ಅದೇ ರೀತಿ ಚರ್ಮ ಬರುತ್ತದೆ. ಆದರೆ ನ್ಯಾಳಿಗಿನಿಂದ ಕೊಟ್ಟಿರುವ ಗಾವ ಏನೇ ಸಾಯ ತನಕ ನೆನಪಿರ್ತಂತೆ ಜನರಿಗೆ, ಸಾಯ ತನಕ ನೆನಪಿರ್ತೈತಿ. ಸಮಯಕ್ಕೆ ಅದ್ರೆ ಯೋಚನೆ ಮಾಡ್ತಿರ್ತಾರೆ ಜನರು, ಆ ವ್ಯಕ್ತಿ ನನ್ಗೆ ಹಂಗೆ ಹೇಳಿದ್ದ, ಆ ವ್ಯಕ್ತಿ ನನ್ಗೆ ಹಂಗೆ ಹೇಳಿದ್ದ, ಆ ವ್ಯಕ್ತಿ ನನ್ಗೆ ಈ ರೀತಿ ಅವಮಾನ ಮಾಡಿದ್ದ, ನನ್ನ ಬಗ್ಗೆ ಹಿಂಗೆ ಹೇಳಿದ. ಈ ಕಡಗದು ಗಾವಕ್ಕಿಂತ ಜಾಸ್ತಿ ನೋವು ಕೊಡೋದು ವಸ್ತು ಯಾವ್ದಾಯ್ತು? ನಮ್ಮ ನ್ಯಾಲ್ಗಿ. ಯಾವ್ದಾಯ್ತು ವಸ್ತು? ಯಾವ್ದು ವಸ್ತು ಹೇಳ್ರಿ? ನ್ಯಾಲ್ಗಿ. ಈಗ ನ್ಯಾಲ್ಗಿ ಚಲೋ ಇದೆ, ಏನ್ ಕಡಗ ಚಲೋ ಇದೆ? ಯಾವ್ದು ಕೆಟ್ಟದಿರೋ ಒಳಗೆ? ನ್ಯಾಲ್ಗಿ ಕೆಟ್ಟದಿದೆ, ಏನ್ ಕಡಗ ಕೆಟ್ಟದಿದೆ? ನ್ಯಾಲ್ಗಿ. ಪ್ರೀತಿಯ ಸಹೋದರರೇ, ನ್ಯಾಲ್ಗಿ. ಈ ಗಾವ ಯಾವತ್ತೂ ತುಂಬೋದಿಲ್ಲ. ಮತ್ ಹೇಳಿದ್ರು ಅಲ್ಲಾಹು ಅಕ್ಬರ್. ಏನಾದ್ರೆ ಮನುಷ್ಯನ್ಗೆ ಬಾಣ ಹೊಡಿಬೇಕಂದ್ರೆ ನಾವು ಮೊದಲಿಗೆ ಏನ್ ಮಾಡ್ತೀವಿ, ಬಾಣ ಕರೆಕ್ಟ್ ಆಗಿ ಹಿಡ್ಕೊಂತೀವಿ. ಹಿಡಿದ ನಂತರ ಗುರಿ ಇಡ್ತೀವಿ, ಕರೆಕ್ಟ್ ಹೋಗಿ ಅಲ್ಲೇ ಬೆಳಿಬೇಕು. ಒಂದು ಬಾಣ ನಾವು ಏನಾದ್ರೆ ಬಾಣ ತಗೊಂಡು ಹೊಡೆಯೋದು ಮುಂಚೆ ಗುರಿ ಇಡ್ಬೇಕಂತೆ. ನ್ಯಾಲ್ಗಿನಿಂದ ಏನಾದ್ರೆ ಮನುಷ್ಯರಿಗೆ ಏನಾದ್ರೆ ಜನರಿಗೆ ನಾವು ನೋವು ಕೊಡ್ಬೇಕಂದ್ರೆ ಇದು ನ್ಯಾಲ್ಗಿನಿದೆ, ಏನೋ ಗುರಿ ನೋಡಂಗಿಲ್ಲ. ನೀವು ಬಾಣ ಹೊಡೆದಿದ್ದ ನಂತರ ಆ ಬಾಣ ಹೋಗಿ ದೇಹ ಮೇಲೆ ಬಿದ್ದಿದ್ರೆ ಬರೀ ದೇಹ ಗಾವ ಆಗಬಹುದು. ಆದ್ರೆ ನ್ಯಾಲ್ಗಿಂದ ಬಿದ್ದಿರುವ ಅಕ್ಷರ ಏನಿದೆ, ಆ ಹೃದಯಕ್ಕೆ ಟಚ್ ಆಗಿರುವ ಅಕ್ಷರ ಏನಿದೆ, ಅದು ಸಾಯ ತನಕ ನೋವು ಮುಟ್ತಾ ಇರ್ತೈತಿ. ಪ್ರೀತಿಯ ಸಹೋದರಿ, ನೋವು ಆಗ್ತಾ ಇರ್ತೈತಿ, ನೋವು ಆಗ್ತಾ ಇರ್ತೈತಿ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಹದೀಸ್ ಮುಬಾರಕನಲ್ಲಿ ಇಲ್ಲಿ ತನಕ ಹೇಳಿದ್ರು, ರಸೂಲುಲ್ಲಾಹ ಸಲ್ಲಲ್ಲಾಹು ಬಾರ್ಗಲ್ಲಿ ಬಂದು ಹಜರತ್ ಜಾಬೀರ್ ಬಿನ್ ಅಬ್ದುಲ್ಲಾ ಅದನ್ನ ವರದಿದೆ, ನಬಿ ಕರೀಮ್ ಸಲ್ಲಲ್ಲಾಹು ಬಾರ್ಗಲ್ಲಿ ಬಂದು ಸಹಾಬಾಕರನ್ನ ಹೇಳಿದ್ರು, ಯಾ ರಸೂಲುಲ್ಲಾಹ, ನೀವು ಅತಿ ಜಾಸ್ತಿ ಯಾವುದು ವಸ್ತುವಿನಿಂದ ಭಯ ಪಡ್ಕೊಂತೀರಿ ಯಾ ರಸೂಲುಲ್ಲಾಹ? ಅತಿ ಜಾಸ್ತಿ ಯಾವುದು ವಸ್ತುವಿನಿಂದ ಭಯ ಪಡ್ಕೊಂತೀರಿ ಯಾ ರಸೂಲುಲ್ಲಾಹ? ಪ್ರಶ್ನೆ ಕೇಳಿದ್ರ ನಂತರ ರಸೂಲುಲ್ಲಾಹ ಅವ್ರು ಏನ್ ಹೇಳಿದ್ರು, ನ್ಯಾಲ್ಗೆ ಒಂದು ಹೊರಗಡೆ ತನ್ನ ನ್ಯಾಲ್ಗೆವನ್ನು ಹೊರಗಡೆ ತೆಗೆದು ಏನ್ ಮಾಡಿದ್ರು, ಬಟ್ಟೆ ಮೇಲೆ ನ್ಯಾಲ್ಗೆ ಮೇಲೆ ಬಟ್ಟೆ ಹಿಡಿದು ತೋರಿಸಿದ್ರು, ನಾನು ಇದೇ ವಸ್ತುನ ಅತಿ ಜಾಸ್ತಿ ಭಯ ಪಡ್ಕೊಳ್ತೀನಿ, ನನ್ಗೆ ಭಯ ಸಿಗೋದು, ಅತಿ ಜನ ಭಯ ಪಡ್ಕೊಳ್ಳೋದು ನ್ಯಾಲ್ಗೆ ನಿಂದ ಅಂತ ಹೇಳಿದಾರೆ ರಸೂಲುಲ್ಲಾಹ. ಅಲ್ಲಾಹನ ಪ್ರವಾದಿಯವರು ಇದು ಹೇಳೋದು ಉದ್ದೇಶ ಏನಿತ್ತು? ಮೊದಲೇ ಮಾತು ನೋಡ್ರಿ, ಅಲ್ಲಾಹನ ಪ್ರವಾದಿಗಳಿಂದ ಯಾವುದೇ ತರ ಅದು ತಪ್ಪವಾದ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಅಲ್ಲಾಹನ ಪ್ರವಾದಿ ಅಂತ ಸ್ಥಾನ ಕೊಟ್ಟಿದ್ರು ಎಲ್ಲರೂ ಅಲ್ಲಾಹನ ಪ್ರವಾದಿಗಳಿಗೆ. ಆದ್ರೆ ಇದು ಮಾತು ಹೇಳೋದು ಉದ್ದೇಶ ಏನಿತ್ತು? ಉಮ್ಮತ್ತಿನ ಜನರಿಗೆ ನಾನು ಭಯ ಪಡ್ಕೊಳ್ಳೋದು ನನ್ನ ನ್ಯಾಲ್ಗೆಯಿಂದ. ಜನರು ನಿಮ್ಮ ನ್ಯಾಲ್ಗೆ ರಕ್ಷಣೆ ಮಾಡ್ರಿ, ಯಾಕೆಂದ್ರೆ ಇದೇ ನ್ಯಾಲ್ಗಿಂದ ಎಷ್ಟು ಜನರು ನರಕನಲ್ಲಿ ಹೋಗುತ್ತಾರೆ ಅಂತ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಲಾಸ್ಟ್ ಹದೀಸ್ ಮುಬಾರಕ ಇದೆ, ಅಲ್ಲಾಹು ಅಕ್ಬರ್. ಹುಜೂರ್ ಸಲ್ಲಲ್ಲಿ ನೀವು ನಗಸಬಹುದು, ನಗಸೋದಕ್ಕೆ ಮಾತು ಹೇಳ್ಬೋದು, ಆದ್ರೆ ಆ ಮಾತುಗಳು ಸುಳ್ಳು ಆಗ್ಬಾರ್ದಂತೆ, ಆ ಮಾತುಗಳು ಸುಳ್ಳುವನ್ನು ಆಗ್ಬಾರ್ದು. ಯಾವ ರೀತಿ? ರಸೂಲುಲ್ಲಾಹ ಅವರು ಅದೇ ರೀತಿ ನಮ್ಗೆ ಮಾತನ್ನು ತಿಳಿಸಿ ಹೇಳಿದ್ರು. ಒಂದು ಸಾರಿ ರಸೂಲುಲ್ಲಾಹನ ಬಾರ್ಗನಲ್ಲಿ ಒಬ್ಬಕ್ಕೆ ಮುತ್ಕಿ ಬಂದಿದ್ಲು. ಬಂದಿದ ನಂತರ ರಸೂಲುಲ್ಲಾಹರು ಆ ಮುತ್ಕಿಗೆ ನೋಡಿದ ನಂತರ ತಕ್ಷಣ ಏನ್ ಹೇಳಿದ್ರು, ತಾಯಿ, ಮುತ್ಕಿಯರು ಸ್ವರ್ಗಕ್ಕೆ ಹೋಗೋದಿಲ್ಲ. ಏನ್ ಹೇಳಿದ್ರು? ತಾಯಿ, ಮುತ್ಕಿಯರು ಯಾರಾಗಿದ್ದಾರೆ ನೋಡ್ರು, ಮುತ್ಕಿಯರಾಗ್ಲಿ ಇವರು ಸ್ವರ್ಗಕ್ಕೆ ಹೋಗೋದಿಲ್ಲ. ಹೇಗೆ ಆ ಮುತ್ಕಿ ಮಾತುಗಳಬೇಕು ಅಳೋಕೆ ಶುರು ಮಾಡಿದ್ರು, ನಾನು ಮುತ್ಕಿ ಆಗಿದ್ದೇನೆ, ನಾಳೆ ಸತ್ತಿ ನಂತರ ನಾನು ಸ್ವರ್ಗ ಹೋಗಿಲ್ಲ ಅಂದ್ರೆ ಮತ್ತು ನಾನು ಇಷ್ಟು ನಮಾಜ್ ಮಾಡಿ ಏನು ಉಪಯೋಗ, ಇಷ್ಟು ಪ್ರಾರ್ಥನೆ ಮಾಡಿ ನಾನು ಏನು ಉಪಯೋಗ? ಮತ್ತು ಮುತ್ಕಿಯರು ಸ್ವರ್ಗಕ್ಕೆ ಹೋಗೋದಿಲ್ಲ. ಅಳಾಕುಂತಿದ್ದ ತಾಯಿ, ಆ ಮುತ್ಕಿ ಅಳಾಕುಂತಿದ್ರು. ರಸೂಲುಲ್ಲಾಹರು ಮತ್ತೆ ಹೇಳಿದ್ರು, ತಾಯಿ, ಮುತ್ಕಿಯರು ಸ್ವರ್ಗನಲ್ಲಿ ಹೋಗೋದಿಲ್ಲ. ಉದ್ದೇಶ ಏನಿತ್ತು ಹೇಳೋದು? ಕಾರಣ ಏಕೆ? ಸ್ವರ್ಗದಲ್ಲಿ ಹೋಗುತ್ತಾರೆ, ಆದರೆ ಸ್ವರ್ಗನಲ್ಲಿ ಹೋಗಿರುವ ಜನರು ಎಲ್ಲಾರು ಮುತ್ಕರಾಗಿ ಹೋಗೋದಿಲ್ಲ, ಎಲ್ಲಾರು ಯುವಕರಾಗಿ ಹೋಗುತ್ತಾರೆ ಅಂತ ರಸೂಲುಲ್ಲಾಹರು ಹಾಕುತ್ತಿದ್ದಾರೆ. ಸ್ವರ್ಗದಲ್ಲಿ ಹೋಗುತ್ತಾರೆ, ಆದ್ರೆ ಮುತ್ಕಿಯರು ಹೋಗುದಿಲ್ಲ, ಎಲ್ಲಾರು ಯುವಕರಾಗಿ ಹೋಗುತ್ತಾರೆ ಅಂತ ರಸೂಲುಲ್ಲಾಹರು ಹೇಳಿದ್ರು. ನೋಡ್ರಿ, ಇದು ಮಾತು ಹೇಳಿದ್ದಾರೆ, ನಕ್ಸೋದಕ್ಕೆ ಹೇಳಿದ್ದಾರೆ, ಆದ್ರೆ ಸುಳ್ಳಿಲ್ಲ, ನಿಜಾನೇ ಹೇಳಿದ್ದಾರೆ. ನಿಜಾನೇ. ಇಂತ ಮಾತಾಡಿದ್ರೆ ಇವತ್ತು ನಾವು ಎಂತ ಮಾತಾಡಿದ್ವಿ? ಅಲ್ಲಾಹು ಅಕ್ಬರ್.
ಮತ್ತು ಇನ್ನೊಂದು ಹದೀಸ್ ಮುಬಾರಕಲ್ಲಿ ಬಂದಿದೆ, ಪ್ರೀತಿಯ ಸಹೋದರಿ, ರಸೂಲನ ಬಾರ್ಗನಲ್ಲಿ ಒಬ್ಬ ವ್ಯಕ್ತಿ ಬಂದ. ಯಾ ರಸೂಲಲ್ಲಾ, ನಾನು ಒಂಟಿ ಮೇಲೆ ಕುಂದಿರ್ಬೇಕು ಯಾ ರಸೂಲಲ್ಲಾ, ನನ್ಗೆ ಒಂಟಿ ತಂದ್ಕೊಡ್ರಿ ಯಾ ರಸೂಲಲ್ಲಾ. ರಸೂಲ್ ಅವರು ಹೇಳಿದ್ರು, ನಿಮ್ಗೆ ಒಂಟಿ ಬೇಡ, ಒಂಟಿ ಮರಿ ಮೇಲೆ ನೀ ಕುಂದರು, ಒಂಟಿ ಮರಿ ಮೇಲೆ ನೀ ಕುಂದಿರ್ಬೇಕು. ಯಾ ರಸೂಲಲ್ಲಾ, ನಾನು ಒಂಟಿ ಮರಿ ಮೇಲೆ ಕುಂದ್ರಂಗಿಲ್ಲ ಯಾ ರಸೂಲಲ್ಲಾ, ನಾನು ಒಂಟಿ ಮರಿ ಮೇಲೆ ಕುಂತಿದ್ರೆ ನಾನು ಬಿಡಬಹುದು ಯಾ ರಸೂಲಲ್ಲಾ. ರಸೂಲ್ ಅವರು ಏನ್ ಹೇಳಿದ್ರು, ಯಾವ್ದಾದ್ರಿಂತ ಒಂಟಿ ಇದೆ ಮರಿ ಇರ್ಲಾರ್ದಂಗೆ? ಎಲ್ಲಾ ಒಂಟಿಗಳು ತಾಯಿ ಹೊಟ್ಟಿಯಿಂದ ಹುಟ್ಟಿದೆ, ಆ ತಾಯಿಯ ಸಮೀಪ ಎಲ್ಲಾ ಮರಿಗಳು ಎಲ್ಲ ಮರಿನೇ ಇದೆ ಅಂತ ರಸೂಲ್ ಅವರು ಹಾಕುತ್ತಿದ್ದಾರೆ. ಯಾವ್ದಾದ್ರಿಂತ ಒಂಟಿ ಇದೆ ಮರಿ ಇರ್ಲಾರ್ದಂಗೆ? ಎಲ್ಲಾ ಒಂಟಿಗಳು ತನ್ನ ತಾಯಿ ಮುಂದೆ ಏನು ಚಿಕ್ಕವಾದ ಮಕ್ಕಳೇನಿದೆ ಅಂತ ರಸೂಲ್ ಅವರು ಹಾಕಿ ನೋಡ್ರಿ. ಆದ್ರೆ ಮಾತಿತ್ತು, ನಿಜಾನ ಇತ್ತು, ಸುಳ್ಳು ಇದ್ದಿದ್ದಿಲ್ಲ. ಇಂತ ಮಾತಾಡಿದ್ರೆ ನಾವು ಏನ್ ಮಾತಾಡಿದ್ರಿ, ನಕಲಿನಲ್ಲಿನೇ ಸುಳ್ಳು ನಾವು ಮಾತಾಡಿದ್ರೇನೆ, ನಕ್ಸೋದಕ್ಕೆ ನಾವು ಮಾತಾಡಿದ್ರೆ ಏನು ಮಾತಾಡಿದ್ವಿ, ಸುಳ್ಳು ಮಾತಾಡ್ಕೊಂತಿದೀವಿ. ಅದಕ್ಕೆ ಆಲಾ ಹಜರತ್ ಅಜೀಮುಲ್ ಬರಕತ್ ರಜಿ ಅಲ್ಲಾಹು ತಆಲಾ ಏನ್ ಹೇಳಿದ್ರು, ಇನ್ಕೆ ನಿಸಾರ್ ಕೋಯಿ ಕೈಸೆ ಹಿ ರಂಜ್ ಪಾಯೆ ರಂಜ್ ಮೇ ಹೋ, ಇನ್ಕೆ ನಿಸಾರ್ ಕೋಯಿ ಕೈಸೆ ಹಿ ರಂಜ್ ಮೇ ಹೋ, जब याद आ गए हैं सब गम भुला दिए हैं, जब याद आ गए हैं सब गम भुला दिए हैं, एक दिल हमारा क्या है आजार उसका कितना, एक दिल हमारा क्या है आजार उसका कितना, तुमने तो चलते फिरते मुर्दे जिला दिए हैं, तुमने तो चलते फिरते मुर्दे जिला दिए हैं ಯಾ ರಸೂಲಲ್ಲಾ. ಪ್ರೀತಿಯ ಸಹೋದರರೇ, ಇವತ್ತಿನ ನಮ್ಮ ಉದ್ದೇಶ ಏನಿತ್ತು, ನ್ಯಾಳಿಗೆ ಬಗ್ಗೆ. ಪ್ರೀತಿಯ ಸಹೋದರರೇ, ಕದ ಅಫ್ಲಹಲ್ ಮುಕ್ಮಿನೀನ್, ಆ ಈಮಾನಿ ಕಾಮಿಲ್ ಜನರು, ಆ ಯಶಸ್ವಿಯಾಗಿರುವ ಜನರು ಏನಿದ್ದಾರೆ, ಆ ಜನರು ಯಶಸ್ವಿ ಆದರು, ತನ್ನ ಉದ್ದೇಶ ಪ್ರಕಾರ ತನ್ನ ಇಚ್ಛೆ ಪ್ರಕಾರ ಮುಟ್ಟಿದರು. ಯಾರು ಜನರು? ಸತ್ತ ವಿಶ್ವಾಸಿಗಳು ಜನರು. ಏಕೆ ಮುಟ್ಟಿದ್ರು? ಆ ಜನರು ಪ್ರಾರ್ಥನೆಯಲ್ಲಿ ಅಳತಿದ್ರು, ಆ ಜನರು ಪ್ರಾರ್ಥನೆಯಲ್ಲಿ ಅಳತಿದ್ರು. ಪ್ರೀತಿಯ ಸಹೋದರರೇ, ನಾವು ಪ್ರಾರ್ಥನೆಯನ್ನು ಮಾಡಬೇಕು, ಆದ್ರೆ ನಮ್ಮ ಪ್ರಾರ್ಥನೆ ಬರೀ ಸುಖಗಾಗಿ ಪ್ರಾರ್ಥನೆ ಆಗ್ಬಾರ್ದು. ಅಲ್ಲಾಹು ಅಕ್ಬರ್. ಬಹಳಷ್ಟು ಜನರು ನಮಾಜ್ಗಳಿಗೆ ಏನ್ ತಿಳ್ಕೊಂಡಿದ್ದಾರೆ, ನಮಾಜ್ ಫರ್ಜ್ ಇದೆ, ನಾವು ಮಾಡಲೇಬೇಕು. ಅಜಾನ್ ಕೊಟ್ಟಿದ್ದು ನಾವು ನಮಾಜ್ ಮಾಡಕ್ ಬರಕ್ ಕುಂತಿದೀವಿ. ಇಂತ ಇಲ್ಲ ಪ್ರೀತಿಯ ಸಹೋದರ, ನಮಾಜ್ ಫರ್ಜ್ ಇದೆ, ಆದ್ರೆ ಮಾಡಕ್ ಬರಬೇಕು. ಯಾರಿಗಾಗಿ? ನಮ್ಮ ನಮಾಜ್ನ ನಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಂತೋಷ ಪಡ್ಕೋಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ನಮಾಜ್ನ ಸಂತೋಷ ಪಡ್ಕೋಬೇಕು. ನಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಸಂತೋಷ ಮಾಡಿಸೋದು ನಾವು ನಮಾಜ್ ಹೋಗಕ್ ಕುಂತಿದೀವಿ. ಈ ನಮ್ಮ ನಿಯತ್ ಇರಬೇಕು. ನಮಾಜ್ ಫರ್ಜ್ ಮಾಡಲೇಬೇಕು, ಆದ್ರೆ ಯಾರು ಬಿಟ್ಟರು ಪಾಪಿ ಆಗ್ತಾರೆ ಪ್ರೀತಿಯ ಸಹೋದರರೇ. ಆದ್ರೆ ಪ್ರಪಂಚದಲ್ಲಿ ಇರ್ಬೇಕಂದ್ರೆ ನಮ್ಮ ನ್ಯಾಲ್ಗಿ ನಾವು ಹಿಡಿದ ಕೊಡಬೇಕು, ನಮ್ಮ ನ್ಯಾಲ್ಗಿ ನಾವು ಯಾವುದೇ ತರ ಕೆಟ್ಟವಾದ ಅಕ್ಷರ ಬಳಸಬಾರದು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಇವತ್ತು ನಮ್ಮ ನ್ಯಾಲ್ಗಿ ಪ್ರೀತಿಯ ಮಾತುಗಳು ನಮ್ಮ ನ್ಯಾಲ್ಗಿ ಬರಕ್ ಕುಂತಿಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ನಾವು ಯಾವುದೇ ಮಾತಾಡಿದ್ರೆ ನಾವು ಸುಳ್ಳು ಮಾತಾಡಕ್ ಕುಂತಿದೀವಿ, ಯಾವುದೇ ಮಾತಾಡಿದ್ರೆ ಟಿಟಿ ಹಚ್ಚಿ ಮಾತಾಡಕ್ ಕುಂತಿದೀವಿ. ಮಾತಾಡಬೇಕು ಪ್ರೀತಿಯ ಸಹೋದರರೇ. ನಿಮ್ಮ ಮಾತುಗಳು ಕೇಳಿದ ನಂತರ ಆ ಜನರು ಒಳ್ಳೆ ದಾರಿಯಲ್ಲಿ ಬರೋದು ಪ್ರಯತ್ನವನ್ನು ಮಾಡಬೇಕು. ಅಲ್ಲಾಹು ಅಕ್ಬರ್. ಹೌದು, ಶುಕ್ರವಾರ ನೀವು ಕೇಳಿರಬಹುದು, ಹೌದು ಶುಕ್ರವಾರ ಹದೀಸ್ ಮುಬಾರಕ ನೀವು ಕೇಳಿದ್ರ, ಬುಖಾರಿ ಶರೀಫ್ ಹದೀಸ್ ಮುಬಾರಕ ಇದೆ. ಒಬ್ಬ ಹಳ್ಳಿಯಲ್ಲಿರುವ ವ್ಯಕ್ತಿ ಮಸೀದಿ ನಬಿನಲ್ಲಿ ಬಂದಿದ್ದ, ಮಸೀದ್ ನಲ್ಲಿ ಬಂದಿದ್ದ. ಆ ವ್ಯಕ್ತಿ ಬಂದಿದ ನಂತರ ರಿಸರ್ಚ್ ಬಹಳ ಫಾಸ್ಟ್ ಬಂದಿದ್ದ ರತ್ನ ಆ ವ್ಯಕ್ತಿ ಏನ್ ಮಾಡಿದ, ಒಂದು ಮಸೀದಿನ ಮೂಲೆಯಲ್ಲಿ ಹೋಗಿ ನಿಂತು ಹುಚ್ಚಿ ಹಾಕೊಂತಿದ್ದ. ಯಾಕಂದ್ರೆ ಹಳ್ಳಿ ಜನರಿಗೆ ಸ್ವಲ್ಪ ಬುದ್ಧಿ ಇರೋದು ಕಡಿಮೆ, ಯಾರಿಗೆ ಹೆಂಗ್ ಮಾತಾಡಬೇಕು, ಯಾರಿಗೆ ಹೆಂಗ್ ಹೇಳ್ಬೇಕು. ಗುರುಗಳಿಗೆ ಹೇಳ್ತಾರ, ಅವನ ಇವನು ಅಂತಾರ ಹಜರತಿಗೆ. ಇಂತಹ ಜನರಿದ್ದಾರ ಪ್ರಪಂಚದಲ್ಲಿ. ಗುರುಗಳಿಗೆ ಅವನ ಇವನ, ಹಜರತರಿಗೆ ಯಾರ ರೀತಿ ಮರ್ಯಾದೆ ಕೊಡಬೇಕು, ಹಿರಿಯರಿಗೆ ಅವರು ಇವರು ನಾವು ಹೇಳಬೇಕಾಗಿತ್ತು. ಅವನ ಬಂದಾನ, ಇವನು ಬಂದಾನ, ಅವ್ರು ಎಷ್ಟು ದೊಡ್ಡವರ ಸ್ಥಾನ ತಗೋರಿ. ಜೇಳನ ಅಪ್ಪಾಜಿ ಆಗ್ರೇನು, ನಿಮ್ಮಪ್ಪ ಎಲ್ಲಿದ್ದಾನೆ, ನಿಮ್ಮಪ್ಪ ಎಲ್ಲಿ ಹೋಗಿದ್ದಾನ? ಜೇಳನ ಅಪ್ಪನಿಗೆ ನಾವು ಹೇಳಕ್ ಕುಂತಿದೀವಿ, ನನ್ನ ಗೆಳ ನಿಮ್ಮ ಅಪ್ಪಾಜಿಯವ್ರು ಎಲ್ಲಿ ಹೋಗಿದಾರ, ಇಂತ ಮಾತಾಡಬೇಕಾಗಿತ್ತು. ಹಿರಿಯರು ನಾವು ಸರಿಯಾಗಿ ಮಾತಾಡಕ್ ಕುಂತಿಲ್ಲ. ಆ ಹಳ್ಳಿ ವ್ಯಕ್ತಿ ಮಸ್ಜಿದ್ನಲ್ಲಿ ಬಂದಿದ್ದ ನಂತರ ಏನು ಹುಚ್ಚಿ ಒಯ್ದಿದ್ದ ನಂತರ ಎಲ್ಲಾರು ಸಹಾಬಾಕರಾಮರು ಮಸಜೀದ್ನಲ್ಲಿ ಆ ವ್ಯಕ್ತಿ ಬಂದು ಹುಚ್ಚಿ ಒಯ್ಯಾಕ್ ಕುಂತಿದ್ದಾನೆ. ಎಲ್ಲಾರು ಸಹಾಬಾಕರಾಮ್ ಹಿಂದ್ ಓಡಿದ್ರು. ನಾವು ಮೊದಲಿಗೆ ನಿಂದ್ರಿಸಬೇಕು, ಮೊದಲಿಗೆ ಹಿಡಿಬೇಕು. ಎಲ್ಲಾರು ಸಹಾಬಕರು ಹೇಗೆ ಓಡಿ ಹೋಗುತ್ತಿದ್ರು, ರಸೂಲುಲ್ಲಾಹ್ ಅವರು ಹೇಳಿದ್ರು, ಹಿಡಾಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ, ಮಾಡಲಿ ಅಲ್ಲಿ, ಬಿಟ್ಬಿಡ್ರಿ ಹುಚ್ಚಿ ಒಯ್ಲಿ ಅಲ್ಲಿ. ಸಹಾಬಾಕರಾಮರು ಮಾತು ಕೇಳಿದ ನಂತರ ದೂರ ಆದ್ರು. ಆ ವ್ಯಕ್ತಿ ಹುಚ್ಚಿ ಒಯ್ದಿದ್ದ ನಂತರ ಸೈಡ್ ನಿಂತಿದ್ದ. ಹೇಗೆ ಸೈಡ್ ನಿಂದಿರ್ಬೇಕಿತ್ತು? ರಸೂಲುಲ್ಲಾಹ್ ಅವರು ಸಹಾಬಕರನ್ನು ಹೇಳಿದ್ರು, ಹೋಗ್ರಿ, ಒಂದು ಬಕೆಟ್ ನಲ್ಲಿ 3-4 ಬಕೆಟ್ ನಲ್ಲಿ ನೀರು ತಗೊಂಡು ಬಾರಿ, ಆ ಜಗದಲ್ಲಿ ನೀರನ್ನು ಹಾಕಿ, ನೀರು ಹಾಕಿ ತೊಳಿರಿ. ಎಲ್ಲಾರು ಸಹಾಬಕರಾಮರು ಬಾಟ್ಲಿ ಏನೋ ಬಕೆಟ್ ತಗೊಂಡು ನೀರು ಹಾಕಿ ತೊಳ್ಯಾಕ್ ಕುಂತಿದ್ರು. ಈ ವ್ಯಕ್ತಿ ಸೈಡ್ ನಿಂತು ಭಯ ಪಡ್ಕೊಳಕ್ ಕುಂತಿದ್ದಾನೆ. ಅಲ್ಲಾ, ಈಗ ನನ್ನನ್ನು ಕೊಲೆ ಮಾಡಬಹುದು, ಈಗ ನನ್ನನ್ನು ಶಿಕ್ಷೆ ಕೊಡಬಹುದು, ನಾನು ಮಸೀದ್ನಲ್ಲಿ ಇಂತ ದೊಡ್ಡವಾದ ತಪ್ಪವಾದ ಕೆಲಸ ಮಾಡಿಬಿಟ್ಟಿದ್ದೇನೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಜಗವನ್ನು ತೊಳಿಸಿದ ನಂತರ ಆ ವ್ಯಕ್ತಿ ಸಮೀಪ ಬಂದಿದ ನಂತರ ಯಾವುದೇ ತರಹದ ಕೆಟ್ಟವನ್ನು ಮಾತಾಡಿಲ್ಲ, ಸಿಟ್ಟವನ್ನು ಮಾಡಿಲ್ಲ. ಏನ್ ಹೇಳಿದ್ರು? ಅಯ್ಯ ಯುವಕ, ಅಯ್ಯ ಮನುಷ್ಯ, ಈ ಜಗ ಹುಚ್ಚಿ ಒಯ್ದು ಜಗ ಇಲ್ಲ, ಈ ಜಗದಲ್ಲಿ ತನ್ನ ಪಾಪವನ್ನು ತೊಳ್ಕೊಂಡು ಹೋಗುದು ಜಗ ಇದೆ, ಈ ಜಗದಲ್ಲಿ ಅಲ್ಲಾಹನ ಪ್ರಾರ್ಥನೆ ಮಾಡಬೇಕು, ಇಂತಹ ಕೆಲಸವನ್ನು ಮಾಡಬಾರ್ದು ಅಂತ ತಿಳಿಸಿ ಹೇಳಿದ್ರು. ಈ ಜಗ ಅಲ್ಲಾಹನ ಪ್ರಾರ್ಥನೆ ಮಾಡೋದು ಜಗ ಇದೆ, ಈ ಜಗದಲ್ಲಿ ಹುಚ್ಚಿ ಒಯ್ನು ಒಯ್ಯಬಾರ್ದು, ಈ ಜಗದಲ್ಲಿ ಇಂತಹ ಕೆಟ್ಟವಾದ ಕೆಲಸವನ್ನು ಮಾಡಬಾರ್ದು.
ಪ್ರೀತಿನ ತಿಳಿಸಿದ್ರು ರಸೂಲ್ ಅಲ್ಲಾಹರು. ತಿಳಿಸಿದ ನಂತರ ಆ ಯುವಕ ಹೊರಗಡೆ ಹೋಗಿ ನಿಂತಿದ್ದ ವ್ಯಕ್ತಿ ಏನೋ ಹೊರಗಡೆ ಹೋಗಿ ನಿಂತಿದ್ದ. ರಸೂಲ್ ಅಲ್ಲಾಹರು ಹೇಗೆ ಹೊರಗಡೆ ಹೋಗಬೇಕಿತ್ತು, ಹಳ್ಳಿನಿಂದ ಹೊಸದಾಗಿ ಬಂದಿದ್ದಾನೆ. ರಸೂಲ್ ಅಲ್ಲಾಹ್ ಪ್ರೀತಿವಾದ ಅಕ್ಷರ ಕೇಳಿದ ನಂತರ ಆ ಮನುಷ್ಯ ಏನ್ ಮಾಡಿದ್ದ, ಯಾ ರಸೂಲ್ ಅಲ್ಲಾ ಮೊದ್ಲಿಗೆ ಕಲ್ಮಾ ಓದಿಸಿ ಮುಸಲ್ಮಾನ್ ಮಾಡಿಸ್ಬಿಡ್ರಿ ಯಾ ರಸೂಲ್ ಅಲ್ಲಾ, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲ್ ಹೇಳಿ ಮುಸಲ್ಮಾನ್ ಆದ ಪ್ರೀತಿಯ ಸಹೋದರರೇ. ಕಲ್ಮಾ ಓದಿ ಮುಸಲ್ಮಾನ್ ಆದ್ರು. ಮಸಜಿದ್ ನಲ್ಲಿ ಯಾರಾದ್ರೂ ತಪ್ಪನ್ನು ಮಾಡಿದ್ರು ನಾವು ಭಯಂಕರ ಸಿಟ್ಟಾಗಬಾರ್ದು, ಪ್ರೀತಿನ ತಿಳಿಸ್ಬೇಕು, ಪ್ರೀತಿನ ತಿಳಿಸ್ಬೇಕು. ಬೇರೆ ಧರ್ಮ ಜನರು ಮಸೀದಿಗೆ ಬರಾಕುಂತಾರೆ ತಕ್ಷಣ ಸಿಟ್ಟಾಗಬಾರ್ದು. ಏಕೆ ಬಂದಿದ್ದೀರಾ, ಅವರು ಹಾಗೆಲ್ಲ ತಪ್ಪೋದ ಕೆಲಸ ಮಾಡಕ್ ಬರಂಗಿಲ್ಲ, ಅವ್ರು ನೋಡೋಕೆ ಬರಬಹುದು. ಮುಸಲ್ಮಾನ್ ಜನರು ಏಕೆ ಮಸೀದ್ ನಲ್ಲಿ ಏನು ಪ್ರಾರ್ಥನೆ ಮಾಡುತ್ತಾರೆ, ಎಂತಹ ಪ್ರಾರ್ಥನೆ ಮಾಡುತ್ತಾರೆ, ಈ ಜಗದಲ್ಲಿ ಏನಿದೆ, ಅವ್ರು ಇಷ್ಟು ಜನರು ಕೊಡ್ತಾರೆ ಅಂದ್ರೆ ಏನಿದೆ ನೋಡೋದಕ್ಕೆ ಬರಬಹುದು. ಸ್ವಲ್ಪ ಜನರು ನಮ್ಮ ಜೊತೆ ಕುಂದ್ರಕೊಂಡು ನಮ್ಮ ಪಾಲನೆ ಅವರು ನೋಡೋಕೆ ಬರಬಹುದು, ಆದ್ರೆ ಆ ಜನರು ನಾವು ಯಾವುದೇ ತರ ತಪ್ಪನ್ನು ಮಾತಾಡಬಾರ್ದು ಪ್ರೀತಿಯ ಸಹೋದರರೇ. ಇನ್ನು ಪ್ರೀತಿಯಿಂದ ಅವ್ರ ಒಳಗೆ ನಾವು ಏನು ಅವರಿಂದ ನಾವು ಪ್ರೀತಿನ ಮಾತಾಡ್ಬೇಕು, ಅವ್ರ ಜೊತೆ ಪ್ರೀತಿನ ಇರಬೇಕು. ಅವ್ರು ನಮ್ಮ ನಡವಳಿಕೆ ನೋಡಿ ಹೋಗಿದ ನಂತರ ಬರೀ ನಾವೇ ವಿಚಾರಣೆ ಬರಬೇಕು, ಹೌದಪ್ಪ ನಾನು ಹೋಗಿದ್ದೆ, ಎಷ್ಟು ಪ್ರೀತಿ ಕೊಟ್ಟರು, ಎಷ್ಟು ಗೌರವ ಕೊಟ್ಟರು, ಎಷ್ಟು ಗೌರವ ಕೊಟ್ಟರು. प्रीतिया सहोदरे, अल्लाह के बारगाह में दुआ करता हूँ, ऐ मेरे मालिक मौला, कहने में, चलने में, समझाने में कोई भी खतन लफ्ज़न गलती माफ अता फरमा। हम तमाम लोगों को मेरे मौला अपने गुनाहों से तौबा करने की तौफीक अता फरमा। या अल्लाह, जाने अनजाने में कोई भी सहवन खतन लफ्ज़न गलती